ಕಂಪ್ಲೀಟ್ ಆಗೈತ್ರಿ. ಅವ್ರ ಜೋಡಿ ಹಂಗೆ ಮಾಡ್ಕೋತ ಅಡುಗೆ ಎಲ್ಲ ಮುಗಿಸಿನ್ರಿ. ಮತ್ತು ಏನು ಮಾಡಕ್ಕೆ ಈಗ ಸದ್ಯಕ್ಕೆ ಹಂಗೆ ಪರಿಸ್ಥಿತಿ ಇಲ್ಲ, ಭಾಳಷ್ಟು ತಗೊಳ್ಳೋಂಗ. ಅದಕ್ಕಾಗಿ ಪೇಪರ್ ಹಾಕ್ಬಿಟ್ಟಾನಿ. ಮೊದಲು ಇಲ್ಲೆಲ್ಲ ಪೇಪರ್ ಹಾಕೀನಿ, ಬಟ್ ಅವು ಪೇಪರ್ ಸರಿ 13 ಅಥವಾ 14 ಬರ್ತ್ಡೇಗೆ ಇದನ್ನು ತೊಗೊಂಡಿದ್ದೀವಿ. ಸೊ ಇದು ಭಾಳ ಚಂದ ಐತ್ರಿ, ಭಾಳ ಚಂದ ಕಾಣ್ತೈತಿ. ಇದೆಲ್ಲ ಎಷ್ಟೆಲ್ಲ ರೆಡಿಮೇಡ್ ಇದೆಲ್ಲ. ಇವು ಬಾಯ್ಸ್ ಜೀನ್ಸ್ ಪ್ಯಾಂಟ್ ಮತ್ತು ಗಾಡಿ ಬರುತ್ತಿಲ್ಲ. ಅಲ್ಲೇ ಇರಲ್ಲ. ನಮಸ್ಕಾರ ರೀ ಎಲ್ಲರಿಗೂ. ನಾನು ನಿಮ್ಮ ಚಂದನಾ ಸಂತೋಷ್ ಮಾತಾಡೋದು. ಚಂದನಾ ಬ್ಯೂಟಿಫುಲ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ರೀ. ನಾವು ಆರಾಮಾಗಿದ್ದೀವಿ. ಸೊ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಈ ಮುಂಜಾನೆ ಏನು ಕೆಲಸ ರೀ? ಕಸ ಹೊಡ್ಗೋದು, ಹೊರಸಲು ಪೂಜೆ ಮಾಡೋದು ಇವಾಗ ಕೆಲಸ ರೀ. ಮಕ್ಕಳು ಅಂತರೂ ಸ್ಕೂಲಿಗೆ ಹೋಗೋತನ ಎದಕ್ಕೂ ಬಿಡುವ ಆಗೋದಿಲ್ಲ ರೀ. ನಾ ಅನ್ಕೋತೀನಿ ರೀ, ಒಂದು ಸ್ವಲ್ಪ ಜಲ್ದಿ ಎದ್ದು ಒಂದು ಅರ್ಧ ಗಂಟೆ ವ್ಯಾಯಾಮತಿ ಮಾಡೋಕ್ಕೆ ಟೈಮ್ ತೆಗೆದ್ರೆ ಎಷ್ಟು ಚಲೋ ಆಗ್ತೈತಿ. ನಮ್ಮ ಔಷಧಿಗಳೆಲ್ಲ ಫೋನ್ ಹಚ್ಚಿರ್ತಾರೆ ರೀ, ನೀ ಎಷ್ಟು ಕೆಲಸ ಮಾಡಿದ್ರು ನಿನಗೆ ಟೈಮ್ ಸಿಗೋದಿಲ್ಲ, ಮನೆಯಾಗಿನ ಕೆಲಸ ಮುಗಿಯೋದಿಲ್ಲ, ಸ್ವಲ್ಪ ಅದ್ರಾಗ ವ್ಯಾಯಾಮತಿ ಮಾಡುತ್ತ ಬಾ ಅಂದ್ರೆ ನನ್ನ ಕಾಲು ನೋಸ್ತಾವ ಅಂತ ಏನಿಲ್ಲ ರೀ. ಅದಕ್ಕೆ ಅವರು ವ್ಯಾಯಾಮತಿ ಮಾಡುತ್ತ ಬಾ ಅಂದ್ರೆ ಕಡಿಮೆ ಆಗ್ತಾವೆ ಅಂತ ಹೇಳ್ತಾರೆ ರೀ, ಅಥವಾ ವಾಕಿಂಗ್ ಹೋಗ್ರಿ ಅಂತ ಯಾಕಂತ ಹೇಳಿರ್ತಾರೋ. ಬಟ್ ನಂದು ಹೆಂಗೆ, ನಾನು ಇಂದ 4:15 ಎದ್ರೂ ಮನೆಯಾಗಿನ ಕೆಲಸ ಮಾಡೋಕೆ ಟೈಮ್ ಬೇಕಾಗ್ತದೆ ರೀ. ಇಂದ 5ಕ್ಕೆ ಎದ್ರೂ ಮನೆಯಾಗಿನ ಕೆಲಸನ ಮಾಡೋಕೆ ಟೈಮ್ ಬೇಕು, 7ಕ್ಕೆ ಎದ್ರೂ ಅದ ಪರಿಸ್ಥಿತಿ ರೀ. ಹಿಂಗೆ ನಗುವಂಗೆ ಆಗೈತೆ ಬಿಡ್ರಿ. ಏನಪ್ಪ ಅಂತಂದ್ರೆ ಇವತ್ತು ನಾವು ಜಲ್ದಿ ಹೇಳ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಅಂದ್ರೆ ಅವತ್ತೇನಾರ ಒಂದು ಎಕ್ಸ್ಟ್ರಾ ಕೆಲಸ ಇರ್ತೈತೆ ರೀ. ಸೊ ಹಾಗಾಗಿ ಆ ಕೆಲಸಕ್ಕೆ ಆ ಟೈಮ್ ಹೋಗಿಬಿಡ್ತೈತೆ. ಹಾಗಾಗಿನೂ ಅವತ್ತು ನನಗೆ ವಾಕಿಂಗ್ ಆಗಲಿ ವ್ಯಾಯಾಮ ಆಗಲಿ ಮಾಡ್ಲಿಕ್ಕೆ ಒಟ್ಟು ಟೈಮ ಸಿಗಂಗಿಲ್ಲ ರೀ. ನಂದೇನೈತಿ, ಒಟ್ಟು ಒಂದು ಅರ್ಧ ತಾಸು ಹೆಂಗಾರೆ ವಾಕಿಂಗ್ ಅಥವಾ ವ್ಯಾಯಾಮಕ್ಕೆ ಟೈಮ್ ತೆಗ್ದ್ವಿ ಅಂದ್ರೆ ನಮ್ಮ ಹೆಲ್ತು ಚಲೋ ಇರ್ತೈತೆ ಅಂತೇಳಿ ನನ್ನ ಅಭಿಪ್ರಾಯ ರೀ. ಸೊ ನಮ್ಮ ಔಷಧಿಗಳೂ ಎಲ್ಲ ಮೇಲೆ ಹೇಳ್ತಿರ್ತಾರೆ. ಸೊ ಹಿಂಗಂದ್ರೆ ನಿನ್ನ ಕಾಲು ನೋವು ಕಡಿಮೆ ಆಗೋದಿಲ್ಲ, ಸ್ವಲ್ಪ ಅದಕ್ಕೆ ಟೈಮ್ ಕೊಡು ಅಂತ. ಈಗ ಪ್ರತಿ ಸರಿ ಡಾಕ್ಟ್ರಿಗೆ ಯಾವಾಗತ್ತೂ ಕಾಲು ನೋವು ತೋರ್ಸಕ್ಕೆ ಹೋದ್ರೆ ಅವರು ಇದನ್ನ ಹೇಳ್ತಾರೆ ರೀ. ಹಂಗಾಗಿ ಇದಕ್ಕೆ ಹೆಂಗೆ ಟೈಮ್ ತೆಗಿಬೇಕಂತ ಈಗ ಇನ್ನೂ ಕನ್ಫ್ಯೂಷನ್ನಾಗ ಅದೇನು ರೀ. ಅಲ್ಲಿ ಹಿಡ್ಕೊಂಡು ಇಲ್ಲಿ ನಮ್ಮ ಮಕ್ಕಳು ಎಷ್ಟೊಂದು ಕೆಲ್ಸಕ್ಕೆ ನಂಗೆ ಹೆಲ್ಪ್ ಮಾಡ್ತಾರೆ ಇಲ್ಲ ಅಂತ ನಂಗಿಲ್ಲ, ಅವ್ರದ್ದು ಮಾಡ್ಕೊಂಡು ಹೋಗಿರ್ತಾರೆ. ಈಗ ಸ್ವಲ್ಪ ಆಕಿದು ಹೆಂಗೆ ಆಗ್ಬಿಟ್ಟದ್ರಿ, ದೊಡ್ಡಕ್ಕಿದು ಆಕಿದು ಟೈಮ್ ಎಲ್ಲ ಚೇಂಜಸ್ ಆಗಿಬಿಟ್ಟೈತೆ. ನಾನು ಆಕಿಗೆ ನಂಗೆ ಸ್ವಲ್ಪ ಹೆಲ್ಪ್ ಮಾಡೋದು ಕಡಿಮೆ ಆಗೈತೆ ರೀ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನನಗೂ ಅರ್ಥನ ಆಗವಲ್ದು ಬಿಡ್ರಿ, ಹೆಂಗೆ ಟೈಮ್ ತೆಗಿಬೇಕಂತೇಳಿ ಅದೇನು ಗೊತ್ತಾಗವಲ್ದು. ಸೊ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡೋಣ್ರಿ. ಇವಾಗ ಏನೈತಿ, ಮಗಳು ಆಕಿ ಇಸ್ತ್ರಿ ಮಾಡಿಕೊಂಡು ತನ್ನ ಕಾಲೇಜ್ಗೆ ಹೋಗಕ್ಕೆ ರೆಡಿ ಆಗತ್ತಾಳ್ರಿ. ನಾನು ಆಕಿಗೆ ನಾಷ್ಟಕ್ಕೆ ಪ್ರಿಪೇರ್ ಮಾಡತ್ತೀನಿ ರೀ. ಇವತ್ತು ಶಾವ್ಗೆ ಉಪ್ಪಿಟ್ಟು ಮಾಡ್ಕೊಳತ್ತೀನಿ ರೀ. ಅದಕ್ಕೆ ನೀರು ಆ ಕಡೆ ಕಾಯಕ್ಕೆ ಇಟ್ಕೊಂಡು ಶಾವ್ಗೆ ಉಪ್ಪಿಟ್ಟು ಅಂದ್ರೆ ಶಾವ್ಗೆ ಎಲ್ಲ ಹುರ್ಕೋಬೇಕಂತ ಏಕೆಂದ್ರೆ ರೆಡಿ ಮಾಡ್ಕೊಂಡಿನಿ ರೀ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಬೆಳಗ್ಗೆ ಶಾವ್ಗೆ ಉಪ್ಪಿಟ್ಟು ಜೊತೆಗೆ ಒಂದು ABC ಜ್ಯೂಸ್ ಅಂತ ಹೇಳ್ಕಂದ್ರಿ. ಆ್ಯಪಲ್, ಬೀಟ್ರೂಟ ಮತ್ತು ಕ್ಯಾರೆಟ, ಸ್ವಲ್ಪ ಕರಿಬೇವು, ಶುಂಠಿ, ಹಸಿ ಶುಂಠಿ ಬೇಕ್ರಿ, ಶುಂಠಿ ಮತ್ತು ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಇಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡಿಕೊಂಡು ಆ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಅನ್ನೋದೈತ್ರಿ. ಈ ಜ್ಯೂಸ್ ಏನೈತಿ ವಾರದಾಗ 3 ಸರ್ತಿ ಕುಡಿದ್ರೆ ಸಾಕ್ರಿ. ಇದು ನಮ್ಮ ಸ್ಕಿನ್ನಿಗೂ ಚಲೋ ರೀ, ಮತ್ತು ಹೇರ್ಸಿಗೂ ಚಲೋ, ಎಲ್ಲದಕ್ಕೂ ಚಲೋ. ಹೀಗಾಗಿ ನಾನು ಯಾವಾಗಾರ ಈ ಜ್ಯೂಸ್ ಮಾಡ್ತಿರ್ತೇನೆ ರೀ. ಈ ಹಿಂದೆ ಬ್ಲಾಗ್ ಯಾರೇ ನಂದು ನೋಡ್ತಿದ್ರೆ ಅಂದ್ರೆ ಸೊ ಅವ್ರಿಗೆ ಆ ಜ್ಯೂಸದ ರೆಸಿಪಿ ಏನೈತಿ ಟೋಟಲಾಗಿ ಹಾಕಿಬಿಟ್ಟೇನಿ ರೀ ನಾನು. ಬೇಕಂದ್ರೆ ನಾನು ಈಗ ಯಾರಾದರೂ ನೋಡೋರಿದ್ರೆ ಅಂದ್ರೆ ಆ ರೆಸಿಪಿ ಮಾಡಿರೋವಂಥ ಬ್ಲಾಗನ್ನು ನಾನು ಈ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕಿರ್ತೀನಿ ರೀ, ನೀವು ಬೇಕಂದ್ರೆ ಚೆಕ್ ಮಾಡ್ಕೋಬೋದು ರೀ. ಸೊ ಇದ್ರಾಗ ಏನಾಗ್ಬಿಟ್ಟೈತೆ ಅಂದ್ರೆ ಅವಸರ ಮಾಡಿ ಡೈರೆಕ್ಟಾಗೆಲ್ಲ ತೋರಿಸ್ಬಿಟ್ಟೇನೆ ರೀ. ಅಂದ್ರೆ ನಿಮಗೆ ಡೀಟೇಲ್ ಆಗಿ ಬೇಕಾಗಿತ್ತಂದ್ರೆ ಅದ್ರ ಲಿಂಕ್ ಹಾಕಿರ್ತೇನೆ ರೀ, ನೀವು ಅಲ್ಲಿ ಬೇಕಾದ್ರೆ ಆ ವಿಡಿಯೋ ನೋಡಿ ಅದನ್ನು ತಿಳ್ಕೊಬೋದು ರೀ. ಈ ಜ್ಯೂಸ್ ಭಾಳ ಇಂಪಾರ್ಟೆಂಟ್ ರೀ. ಸೊ ಮೇಲೆ ಕುಡಿಯೋದ್ರಿಂದ ನಮ್ಮ ಸ್ಕಿನ್ನಿಗೆ, ಹೇರ್ಸಿಗೆ ನಾವು ಬೇರೆ ಏನೂ ಪ್ರೊಟೆಕ್ಷನ್ ಮಾಡ್ಕೊಳ್ಳಿಕ್ಕೂ ಏನೂ ಕೇರ್ ಮಾಡ್ಕೊಳ್ಳಿಕ್ಕಂದ್ರೂ ಇದೊಂದು ನಾವು ಜ್ಯೂಸ್ ವಾರದಾಗ 3 ಸರ್ತಿ ಕುಡ್ಕೋತಿದ್ವಿ ಅಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಅಂಥೇಳಿ. ಸೊ ಅದ್ರದ್ದು ಮಹತ್ವನ ಐತೆ ಬಿಡ್ರಿ ಅಷ್ಟೇ. ಸೊ ಅದನ್ನು ಭಾಳಷ್ಟು ಡಾಕ್ಟರ್ಸ್ ಆಗಲಿ ಯಾರಾದರೂ ಈಗ ಹಸಿದ ತಿನ್ನಿರಿ ಅಂತ ಹೇಳ್ತಿರ್ತಾರೆ. ನಮ್ಗೆ ಅದನ್ನು ಹಂಗೆ ತಿನ್ನೋಕೆ ಹಾಕಿರಂಗಿಲ್ಲ. ಸೊ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ವಿ ಅಂದ್ರೆ ಎಲ್ಲ ಥರ ಒಮ್ಮೆ ಹೋಗಿಬಿಡ್ತೈತೆ ರೀ. ಸೊ ನಮಗೆ ದೇಹಕ್ಕೆ ಏನು ಬೇಕಾಗಿರೋ ಪ್ರೋಟೀನ್ಸನ್ನು ಅದು ಕೊಡ್ತದೆ. ಸೊ ಹಾಗಾಗಿ ಅದನ್ನು ಜ್ಯೂಸ್ ಇದ್ರಾಗ ಇವತ್ತು ನಾನು ಶಾವ್ಗೆ ಉಪ್ಪಿಟ್ಟು ಜೊತೆ ಆ ಜ್ಯೂಸ್ ಮಾಡ್ಕೊಂಡಿದ್ದು ರೀ. ಮತ್ತು ಈ ಜ್ಯೂಸ್ ಕುಡಿಬೇಕಂದ್ರೆ ಏನೈತಿ,
ಮುಂಜಾನೆ ಖಾಲಿ ಹೊಟ್ಟೆಲೇನ ಕುಡಿಬೇಕ್ರಿ. ಅಂದ್ರೆ ಚಹಾ ಅತಿ ಕುಡಿಯಂಗಿಲ್ಲ. ಅದನ್ನು ಡೈರೆಕ್ಟ್ ಜ್ಯೂಸ್ ಕುಡ್ದು ಆಮೇಲೆ ನೀವು ನಾಷ್ಟ ಮಾಡ್ಕೊಂಡ್ರೆ ನಡಿತೈತ್ರಿ. ಇಲ್ಲಿ ಜ್ಯೂಸ್ ಮಾಡೋದು ತೋರ್ಸಾತೀನಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ನೀವು ನೋಡ್ರಿ ಮುಂಜಾನೆ ಇಷ್ಟು ಬ್ಯುಸಿ ಇರ್ತೀವಿ, ಎಷ್ಟು ಬಡ ಬಡ ಕೆಲಸ ಮಾಡ್ತಿರ್ತೀವಿ, ಅಂಥದ್ರಾಗ ಏನಾರು ಮಿಕ್ಸರ್ ಆಗಲಿ ಏನಾಗ್ರಿ ಕೈ ಕೊಡ್ಬೇಕ್ರಿ, ಇಷ್ಟು ಟೆನ್ಷನ್ ಆಗಿಬಿಡ್ತೈತಿ. ಸೊ ಅದೇ ಟೆನ್ಷನ್ ಇವಾಗ ನಮ್ಮ ಮಮ್ಮಿಗೆ ಆಗಿತ್ತು ರೀ. ಅದೇನಾಯ್ತು ಅಂದ್ರೆ ರೀ, ಅವರು ದೋಸೆ ಮಾಡ್ಬೇಕಂತ ಯಾಕಂದ್ರೆ ರಾತ್ರಿ ಅಕ್ಕಿ ನೆನಕಿಟ್ಟಾರು. ಸೊ ಮುಂಜಾನೆ ಮಿಕ್ಸರ್ ಸ್ಟಾರ್ಟ್ ಆಗಿಲ್ಲ. ಸೊ ಹಂಗಾಗಿ ಎಲ್ಲಿದ್ದೀನಿ ಇದ್ರ ಕೂಡ ಗುದ್ದಾಡಿ ಕೂತ್ಕೊಂಡ್ರದ್ದು ಅಂತ ಯಾಕಂದ್ರೆ ಮ್ಯಾಲೆ ಇಲ್ಲೇ ಮಿಕ್ಸರ್ದಾಗ ಹಾಕೊಂಡು ಹೋಗ್ಕನಮ್ಮ ಅಂತ ಯಾಕಂದ್ರೆ ಮಮ್ಮಿ ಬಂದಿದ್ರು ರೀ. ಮಿಕ್ಸರ್ದಾಗ ಅವರು ದೋಸೆ ಹಿಟ್ಟೆಲ್ಲ ಸಣ್ಣ ಮಾಡ್ಕೊಳತ್ತಿದ್ರು. ಅವರು ಬಂದಿದ್ರ ಹಂಗೆ ಅವ್ರಿಗೂ ಬಿಟ್ಬಿಟ್ಟು ಜ್ಯೂಸ್ ಕೊಟ್ಟನ್ರಿ. ಅಷ್ಟರು ಕುಡಿದ್ರು. ಏನು ಬೇಕಾದ ಮಾಡಿದ್ರು ನಮ್ಮ ಯಜಮಾನ್ರಿಗೆ ಈ ಚಹಾ ಒಂದು ಇರ್ಲಿಕ್ಕೆ ನಡೆಯಂಗಿಲ್ಲ ರೀ, ಅದು ಕಂಪಲ್ಸರಿ ಬೇಕಾರಿ. ಇಲ್ಲಿ ನಮ್ಮ ಶ್ರದ್ಧು ಕೆಲಸ ಮಾಡತ್ತಾಳ್ರಿ, ಕಸ ಹುಡುಗೋದು. ಅಕ್ಕಿದು ಇದು ಅಮ್ಮನ ಪಾಳೆ ಐತ್ರಿ, ಈಕಿಗೆ ಬಂದೈತಿ. ಸೊ ಹಂಗಾಗಿ ಅಕ್ಕಾದ್ರೆ ಮಾಡಂಗಿಲ್ಲ, ನಾ ಅದ್ರ ಮಾಡ್ಬೇಕಲ್ಲ ಅಂತ ಹೇಳ್ಕ್ಯಾರಂದ ನನಗೆ ಹೇಳ್ಕೋತ ಕೆಲಸ ಮಾಡತ್ತಿಳ್ರಿ. ಸೊ ಆಕಿಗೆ ಹಂಗೆ ಇರ್ಲಿಳಮ್ಮ ಮಾಡತ್ತನತ್ತೀನಿ ರೀ. ಇಲ್ಲಿ ನೋಡ್ರಿ ನಮ್ಮ ಯಜಮಾನ್ರು, ನೀವು ಏನು ಕೆಲಸ ಮಾಡ್ರಿ ಬಿಡ್ರಿ, ನನಗೇನೋ ಸಂಬಂಧ ಇಲ್ಲ, ನ್ಯೂಸ್ ಒಂದ ನನಗೆ ಸಂಬಂಧ ಅಂತ ಹೇಳ್ಕ್ಯಾರಂದ ಹಿಂಗೆ ಕೂತಿರ್ತಾರೆ ನೋಡ್ರಿ. ಹಂಗೆ ಎಂಟರ್ಟೈನ್ಮೆಂಟ್ ಮಾಡೀನಿ. ಯಾಕಂದ್ರೆ ಯಜಮಾನ್ರಿಗೆ ಆ್ಯಕ್ಚುಲಿ ನ್ಯೂಸ್ ಅಂದ್ರೆ ಭಾಳ ಇಷ್ಟ ರೀ. ಅವ್ರು ಒಂದು ಸ್ವಲ್ಪ ಫ್ರೀ ಟೈಮ್ ಸಿಕ್ತಂದ್ರು ಅದನ್ನು ನೋಡ್ಕೋತಾ ಕುಂಡಿರ್ತಾರೋ. ಮತ್ತು ನನಗಂತೂ ಹೆಲ್ಪ್ ಮಾಡ್ತಾರೆ, ಅದಕ್ಕೂ ಹೆಲ್ಪ್ ಮಾಡಂಗಿಲ್ಲ ಅಂತ ಅನ್ನಂಗಿಲ್ಲ. ಸೊ ಅವ್ರು ಹೆಲ್ಪ್ ಅಂದರು ಭಾಳ ಐತ್ರಿ ನನಗೆ. ಇನ್ನೇನು ಅವರು ಸ್ವಲ್ಪ ಚಹಾ ಕುಡ್ದು ಹಂಗೆ ಕುಂತಿದ್ರಿ. ಆಮೇಲೆ ಏನೈತಿ, ನಾನು ಈಗ ಹೆಂಗೂ ಇನ್ನು ನಾಷ್ಟಕ್ಕೆ ಮುಗಿಸೇನೆ, ಇದೇ ಟೈಮ್ನಾಗ ಅಡುಗೆನೂ ಮುಗಿಸ್ಕೊಂಡ್ಬಿಟ್ರೆ ಆಯ್ತಂತ ಹೇಳ್ಕ್ಯಾರಿಂದ ಅಡುಗೆದು ಎಲ್ಲ ಸಜ್ಜು ಮಾಡತ್ತೀನಿ ರೀ. ಯಾಕಂದ್ರೆ ನಾಷ್ಟ ಶಾವ್ಗೆ ಉಪ್ಪಿಟ್ಟು ಹೆಂಗೆ ಐತ್ರಿ, ಮನ್ಯಾಗ ದೊಡ್ಡಕ್ಕೆ ಮಗಳಿಗೆ ಅಮ್ಮಗೆ ಭಾಳ ಇಷ್ಟ ರೀ. ಇವರಿಬ್ರು ಅದಾರಲ್ರಿ ಸಣ್ಣವ್ರು, ಶ್ರದ್ಧು ಮತ್ತು ಸೋನು, ಅವ್ರು ಅದನ್ನು ತಿನ್ನಂಗೂ ಇಲ್ರಿ, ಕಟ್ಕೊಂಡು ಹೋಗಂಗಿಲ್ಲ. ಹಿಂಗಾಗಿ ನನಗೆ ದೊಡ್ಡ ಸಮಸ್ಯೆ ಹಿಡಿದು ಬಿಡ್ತೈತ್ರಿ. ಓ ಮೈ ಗಾಡ್ ಅನ್ನೋ ಹಂಗೆ ರೀ ಸಿಚುವೇಶನ್. ಯಾಕಂದ್ರೆ ಒಬ್ಬರಿಗೆ ಸೇರಿದ್ದು ಒಬ್ಬರಿಗೆ ಸೇರಂಗಿಲ್ಲ ರೀ. ಆಮೇಲೆ ಏನು ಮಾಡಿ ಇವ್ರಿಗೆ ಡಬ್ಬಿಗೆಲ್ಲ ಬೇಕಂತ ಯಾಕಂದ್ರೆ ಹಸಿ ಬಟಾಟೆ ಇರ್ತಾವಲ್ರಿ, ಅವನ್ನ ಸಣ್ಣಂಗೆ ಹೆರ್ಚ್ಕೊಂಡು ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಹಾಕ್ಕೊಂಡು ಅದನ್ನು ಪಲ್ಯ ಮಾಡ್ಕೊಂಡ್ರಿ. ಅದಕ್ಕೆ ಒಂದು ಸ್ವಲ್ಪ ಕುದಿಯಕ್ಕೆ ಬಿಡ್ಬೇಕ್ರಿ ರಸ ಬೇಕಂದ್ರೆ. ಬೈಲ ಕುದಿಯೋ ಹೊತ್ನ್ಯಾಗನ ಶೇಂಗಾ ಪುಡಿ ಎಲ್ಲ ಹಾಕಂಗಿಲ್ಲ ರೀ. ಅದು ಜಾಸ್ತಿ ಒಂದು ಸ್ವಲ್ಪ ಕುದ್ದ ಮೇಲತ್ತ ಲಾಸ್ಟಿಗೆ ಒಂದು ಇನ್ನೊಂದು 2 ನಿಮಿಷ ಕುದಿಸ್ತೀವಿ ಅನ್ನೋ ಹೊತ್ನ್ಯಾಗ ಸ್ವಲ್ಪ ಶೇಂಗಾ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ರಿ, ಅದನ್ನು ಹಾಕಿ ಕುದಿಸ್ಕೋಬೇಕ್ರಿ. ಆಮೇಲೆ ಚಪಾತಿ ಅಷ್ಟು ಮಾಡ್ಕೊಂಡ್ರಿ. ಅಂದರೆ ಇದೆರಡು ಮುಗೀತು. ಇನ್ನು ಬೇಕಾದ್ರೆ ಮಧ್ಯಾಹ್ನಕ್ಕೆ ರೈಸ್ ಮಾಡ್ಕೊಳಕ್ಕೆ ಬರ್ತೈತಿ. ರೈಸ್ ಅಂತೂ ಏನು ಹುಡುಗರು ಕಟ್ಕೊಂಡು ಹೋಗಂಗಿಲ್ಲ, ಹಾಗಾಗಿ ಅದಷ್ಟ ಮಾಡ್ಕೊಂಡ್ರಿ. ಆಮೇಲೆ ನಾನು ಇದು ಕೆಲಸ ಎಲ್ಲ ಮುಗಿದ್ಮೇಲೆ ಸ್ನಾನ ಮಾಡ್ಕೊಂಬಂದು ಇನ್ನು ಸಣ್ಣಕ್ಕೆ ಮಗಳು ಬರೀ ಪೂಜೆ ಅಷ್ಟ ಇದು ಕಸ ಅಷ್ಟ ಹುಡುಗಿಡ್ರಿ. ಸೊ ಪೂಜೆ ಎಲ್ಲ ನನ್ನ ಡ್ಯೂಟಿ ಇತ್ತು. ಹಾಗಾಗಿ ಸ್ನಾನ ಮಾಡ್ಕೊಂಬಂದು ಫಸ್ಟ್ ಕೆಲಸ ನಾನು ಪೂಜೆಗೆಲ್ಲ ಪ್ರಿಪೇರ್ ಮಾಡ್ಕೊಂಡ್ರಿ. ಇಲ್ಲಿ ನಾನು ಫೇರ್ ಆ್ಯಂಡ್ ಲವ್ಲಿ ಪೌಡ್ರ್ ಹಚ್ಕೊಳತ್ತೇನೆ ರೀ. ಇದು ನನ್ನ ಬ್ರ್ಯಾಂಡ್. ಎಷ್ಟು ಹಚ್ಕೊಂಡ್ರು ನಾವೇನು ಬೆಳಕಾಗಂಗಿಲ್ಲ ರೀ, ಕರೆ ಹಚ್ಕೋದು ಮಾತ್ರ ಬಿಡಂಗಿಲ್ಲ ರೀ, ಅದು ಬೇಕ್ರಿ ನಮಗೆ. ಈ ಜಳಕ ಮಾಡಿದ್ಮೇಲೆ ಕೈಕಾಲು ಮೂತಿ ತಕೊಂಡ್ಮೇಲೆ ನಾವು ಪೌಡ್ರ್ ಹಚ್ತೀವೋ ಇಲ್ಲೋ ಇಂಪಾರ್ಟೆಂಟ್ ಅಲ್ರಿ, ವಿಭೂತಿ ಮಾತ್ರ ಭಾಳ ಇಂಪಾರ್ಟೆಂಟ್ ರೀ. ಯಾಕಂದ್ರೆ ನಾವು ಅದನ್ನು ಹಚ್ಲಿಕ್ಕಂದ್ರೆ ನಮ್ಮ ಮೂತಿ ಬನಬನ ಅನಿಸ್ತೈತಿ. ಹಾಗಾಗಿ ನಾ ದಿವ್ಸದಾಗ ಎಷ್ಟು ಸರಿ ಕೈಕಾಲು ಮೂತಿ ತಕ್ಕೊಲ್ಲಿ ಏನೋ ಮಾಡಲಿ ವಿಭೂತಿ ಒಂದು ಹಚ್ತೀವಿ ರೀ. ನಾನು ಹಚ್ತೀನೋ, ನನ್ನ ಮಕ್ಕಳು ಹಚ್ತಾರೆ ರೀ ಕಂಪಲ್ಸರಿ. ಈಗ ಜಳಕ್ಕೆಲ್ಲ ಮುಗಿತ್ರಿ, ಇನ್ನು ದೇವ್ರ ಪೂಜೆ ಮಾಡೋದೈತಿ. ದೇವ್ರ ಪೂಜೆ ನನಗೆ ಇಟ್ಟು ಹೋಗ್ಯಾರಿಂದ ಆಕೆಗೆ ದೊಡ್ಡಕ್ಕಿಗೆ ಆ್ಯಕ್ಚುಲಿ ಅದಕ್ಕೂ ಟೈಮ್ ಸಾಲ್ವಲ್ದು. 7:30 ಆಕೆ ರೆಡಿಯಾಗಿ ಹೋಗ್ಬೇಕಾಗೈತಿ. ಸೊ ಹಂಗಾಗಿ ಈಗ ಯಾವುದೂ ಕೆಲಸ ಮಾಡೋಕೆ ಟೈಮ ಸಿಗಲ್ರಿ. ಮುಂಜಾನೆ ಸ್ವಲ್ಪ ಜಲ್ದಿ ಇದ್ರೆ ಒಂದು ಅರ್ಧ ತಾಸು ಓದ್ಕೊಂಡು ಆಗಲೇ ರೆಡಿಯಾಗಿ ಹೋಗೋದಾಗೈತೆ ರೆಕ್ಕಿದ. ಹಾಗಾಗಿ ಈಕಿ ಸಣ್ಣಕ್ಕೆ ನಾ ಕಸ ಹುಡುಕ್ತೇನೆ ಮಮ್ಮಿ, ನನಗೇನು ಪೂಜೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಕಂದಿಕ್ಕಿನೂ ಹಿಂಗೆ ಅನ್ನಕತ್ತಾಳ್ರಿ. ಹಂಗಾಗಿ ಪೂಜೆ ನನಗೆ ಉಳಿಯಾತೈತಿ. ಇನ್ನೇನೈತಿ ಪೂಜೆ ಸೋನು ಕಲಿಸ್ಬೇಕು ಅನ್ನೋದೈತ್ರಿ. ಅದಕ್ಕೆ ಸ್ವಲ್ಪ ಇನ್ನೂ ಅವ್ನಿಗೆ ಬರೋದಿಲ್ಲ, ಏನು ಸ್ವಲ್ಪ ಕಲ್ಸ್ಕೊತ ಹೋಗ್ಬೇಕ್ರಿ ಅವನಿಗೆ. ಮಾಡಂದ್ರೆ ಅವ್ನು ಮಾಡ್ತಾನೋ, ಅವನಿಗೆ ಅದನ್ನ ಡ್ಯೂಟಿ ಹಾಕಿ ಕೊಡ್ಬೇಕಂತ ವಿಚಾರ ಮಾಡೀನಿ ರೀ. ಇನ್ನು ಯಾವಾಗ ಮಾಡ್ತಾನೋ ಗೊತ್ತಿಲ್ಲ. ಹೊಸ ಕಲ್ಸಕ್ಕೆ ಸ್ಟಾರ್ಟ್ ಮಾಡಿ ಅಂದ್ರೆ ವಿಡಿಯೋದಾಗ ಶೇರ್ ಮಾಡ್ಕೋತೀನಿ ರೀ. ಇನ್ನು ನನ್ನ ಕೆಲಸ ಪೂಜೆ ಮಾಡಿ ಆಕೆಗೆ ಡಬ್ಬಿ ಒಂದು ಕೊಟ್ಟು ಬರೋದೈತ್ರಿ. ಮುಂಜಾನೆ ಬರೀ ನಾಷ್ಟ ಅಷ್ಟ ಮಾಡಿ ಹೋದ್ಲು. ಸ್ವಲ್ಪ ಲೇಟ್ ಆಗಿದ್ರೆ ಎಲ್ಲ ಕೆಲಸನೂ ಲೇಟ್ ಆಗ್ತಿತ್ತು ಅಂತಾರಲ್ಲ ಹಂಗಾರೆ. ಇನ್ನು ಆಕಿ ಡಬ್ಬಿ ಕೊಟ್ಟು ಬಂದು ಮತ್ತೆ ಇನ್ನು ಒಗ್ಯಾನದವ್ರಿಗೆ ಒಗ್ಯಾನ್ ಮಾಡೋದೈತಿ. ಆಮೇಲೆ ಏನಾರು ಟೈಮ್ ಮಧ್ಯಾಹ್ನದಲ್ಲಿ ಉಳಿತಂದ್ರೆ ಸೊ ಅಡುಗೆ ಕೆಲಸ ಎಲ್ಲ ಕಂಪ್ಲೀಟ್ ಆಗೈತ್ರಿ. ಅವ್ರ ಜೋಡಿ ಹಂಗೆ ಮಾಡ್ಕೋತ ಅಡುಗೆ ಎಲ್ಲ ಮುಗಿಸಿನ್ರಿ. ಮತ್ತು ಏನು ಮಾಡಕ್ಕೆ ಬರೋದಿಲ್ಲ ರೀ, ಎಲ್ಲರದು ಟೈಮ್ ಆಗ್ತಿರ್ತೈತಿ. ಸೊ ಹಾಗಾಗಿ ನಾ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಅಡುಗೆ ಮಾಡ್ತೀನಂದ್ರೆ ಅವ್ರದ್ದೆಲ್ಲ ಟೈಮ್ ನೀರು ಹೋಗ್ತೈತಿ. ಸೊ ಹಂಗಾಗಿ ಅವ್ರು ಹೋದ್ಮೇಲೆ ಈಗ ಸ್ನಾನ ಮಾಡ್ಕೊಂಡು ಇನ್ನು ಪೂಜೆ ಮಾಡ್ತೀನಿ ರೀ. ಪೂಜೆ ಮಾಡಿ ಆಕಿ ಡಬ್ಬಿ ಕೊಟ್ಟು ಬಂದು ಒಗ್ಯಾನ್ ಮುಗಿಸ್ಕೊಂಡು ಮತ್ತೊಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡೋದೈತ್ರಿ. ಅದನ್ನ ಮಾಡೋಕೆ ಟೈಮ್ ಸಿಕ್ತಂದ್ರೆ ಅದನ್ನ ವಿಡಿಯೋದಾಗ ಶೇರ್ ಮಾಡ್ಕೊತನೋ, ಇಲ್ಲಾಂದ್ರೆ ಕೆಲವೊಂದಿಷ್ಟು 1-2 ಸಾರಿ ಪಿಕೋ ಪಾಲ್ ಮಾಡೋದೈತ್ರಿ.
ಎಲ್ಲ ಅದನ್ನಾರೇ ಮಾಡ್ತೇನೆ ರೀ. ಇಲ್ಲ ಕ್ಲೀನಿಂಗ್ ಕೆಲಸ ರೀ ಒಂದು ಸ್ವಲ್ಪ ಸ್ಟಾರ್ಟ್. ಕ್ಲೀನಿಂಗ್ ಅಂದ್ರೆ ಏನೋ ಅವ್ರು ವಾರ್ಡ್ರೋಬ್ ಕ್ಲೀನ್ ಮಾಡ್ಕೋಬೇಕು ಅನ್ನೋದೈತ್ರಿ. ಅವರಿಗೆ ಚಂದ ಅಂದ್ರೆ ಇಟ್ಕೊಂಡಿರ್ತಾರೋ, ಬಟ್ ದಿವಸ ತೆಗೆದು ಏನು ಮಾಡಕತ್ತಾರೋ ಅಲ್ಲಿದಲ್ಲಿ ಇಲ್ಲಿದೆಲ್ಲ ಆಗ್ಬಿಟ್ಟತ್ರಿ. ಸ್ವಲ್ಪ ಕ್ಲೀನ್ ಮಾಡಬೇಕು. ಅದನ್ನ ಕ್ಲೀನ್ ಮಾಡ್ಕೊಂಡು ಹೆಂಗೂ ಇನ್ನು ಶ್ರಾವಣಕ್ಕೆ ನಾವು ಮನೆ ಎಲ್ಲ ಕ್ಲೀನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿರ್ತೈತಿ. ಫಸ್ಟ್ ಎಲ್ಲ ಒಳಗಿಂದೆಲ್ಲ ಕ್ಲೀನ್ ಮಾಡ್ಕೊಂಡು ಅಂದ್ರೆ ಈಗ ವಾರ್ಡ್ರೋಬ್ನಾಗೂ ಎಲ್ಲ ಬಟ್ಟೆ ಎಲ್ಲ ಚೆನ್ನಾಗಿ ನೀಟಾಗಿ ಇಟ್ಕೊಂಡು ಆಮೇಲೆ ಹೊರಗಿಂದೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಅಂದ್ರೆ ಸೊ ಎಲ್ಲಾನು ಸ್ವಚ್ಛ ಅನಿಸ್ತೈತ್ರಿ. ಸೊ ಹಂಗಾಗಿ ಇವತ್ತಿನ ಕೆಲಸದಾಗ ಏನೇನು ಆಗೈತೆ ಅದನ್ನ ಇದನ್ನ ಬ್ಲಾಗ್ನಾಗ ಶೇರ್ ಮಾಡ್ಕೊತೇನೆ ರೀ. ಇನ್ನ ಪೂಜೆ ಮಾಡೋದೈತ್ರಿ. ಪೂಜೆ ಮಾಡಿ ಯಜಮಾನ್ರು ಸ್ನಾನ ಮಾಡತ್ತಾರ್ರಿ. ಅವ್ರು ವಾಕಿಂಗ್ ಮುಗಿಸ್ಕೊಂಡ್ಬಂದ್ರು. ಇಬ್ರು ಕೂಡ ನಾಷ್ಟಾ ಮುಗಿಸ್ಕೊಂಡ ನಾನು ಆಕಿ ಡಬ್ಬಿ ಕೊಟ್ಟು ಬಂದು ನನ್ನ ಕೆಲಸನ ಮತ್ತೆ ಸ್ಟಾರ್ಟ್ ಮಾಡ್ಕೋತೀನಿ ರೀ. ಇಲ್ಲೇ ಹಾಲು ಕಾಯಕ್ಕಿಟ್ಟು ಮುಂಜಾನೆ ಅಡುಗೆ ಮಾಡಿದ್ದು ಭಾಂಡೆಗಳು ಏನೇನಿದ್ದು ಅವನ್ನೆಲ್ಲ ತಿಕ್ಕೊಂಡು ಆಮೇಲೆ ಸ್ನಾನ ಮಾಡ್ಕೊಂಡು ಬಂದೀನಿ ರೀ. ಸೊ ಅದೆಲ್ಲ ಕ್ಲೀನ್ ಆಗಿತ್ತು ಅಡುಗೆ ಮನೆ ಅಷ್ಟು. ಇನ್ನೇನೈತಿ ಪೂಜೆ ಮಾಡೋ ಕೆಲಸ ಮಾಡತ್ತೀನಿ ರೀ. ಪೂಜೆ ಹೆಂಗೈತೆ ಅಂದ್ರೆ ನಾ ಮಾಡಿದ್ರೆ ನಂಗೆ ಭಾಳ ನೀಟ್ ಅನಿಸ್ತದ. ನಾನು ಭಾಳ ಚಂದ ಮಾಡಿರ್ತೇನೆ ರೀ ಪೂಜೆ. ಮಕ್ಕಳಿಗಿನ್ನ ಅಷ್ಟು ನೀಟಾಗಿ ಮಾಡಕ್ಕೆ ಬರೋದಿಲ್ಲ. ಒಂದು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಅವಸರ ಮಾಡಕ್ಕೆ ಹೋಗ್ತಾರೆ ರೀ. ಎಲ್ಲ ಕೆಲಸ ಜಲ್ದಿ ಮುಗಿಬೇಕು ಅವರಿಗೆ. ಹಾಗಾಗಿ ಅವೆಲ್ಲ ನಾವು ಪಿತಾಂಬರಿ ಹಚ್ಚಿ ತೊಳೆದು ಹಿಂಗೆಲ್ಲ ಸ್ವಚ್ಛ ಮಾಡಿಕೊಂಡು ರಂಗೋಲಿ ಹಾಕಿ ಹಿಂಗೆಲ್ಲ ಪೂಜೆ ಮಾಡ್ತೀವಲ್ಲ, ಹಂಗೆ ಮಾಡೋದಂದ್ರೆ ಅವ್ರಿಗೆ ಕಷ್ಟ ರೀ. ಸೊ ಹಾಗಾಗಿ ಅವರು ಇನ್ನೂ ಒಂದು ಸ್ವಲ್ಪ ಅಂದ್ರೆ ನೀಟಾಗಿ ಮಾಡ್ಬೇಕಂದ್ರೆ ಇನ್ನೂ ಅವರಿಗೆ ಟೈಮ್ ತೊಗೋತೈತಿ. ಮತ್ತೇನು ಮಾಡ್ತಾರೋ ಅವಸರ ಸಾಲಿಗೆ ಹೋಗೋದಿಲ್ಲ, ಅವಸರ ಇರ್ತೈತೆ ಜಲ್ದಿ ಮಾಡ್ಕೊತಿರ್ತಾರೋ. ಹಾಗಾಗಿ ಅವರಿಗೆ ಸ್ವಲ್ಪ ಪೂಜೆನ ಅಷ್ಟೊಂದು ನೀಟ್ ಬರಂಗಿಲ್ಲ ರೀ. ಮುಂದೆ ಅಂದರೆ ಬರ್ತೈತಿ, ಬಟ್ ಅಷ್ಟೊಂದು ನೀಟ್ ಮಾಡ್ಕೋತ ಕುಂಡ್ರಂಗಿಲ್ಲ ರೀ. ಅವಸರ ಮಾಡ್ತಾರೋ. ಸೊ ನಾ ಮಾಡಿನಂದ್ರೆ ನನಗೆ ಪರ್ಫೆಕ್ಟ್ ಅನಿಸ್ತದೆ ರೀ. ಪೂಜೆ ವಿಷಯದಾಗ ನಾನು ತುಂಬ ಭಾಳ ಇದನ್ ರೀ. ಒಟ್ಟು ಅದು ಚಲೋತಂಗೆ ಆಗ್ಬೇಕ್ರಿ ಪೂಜೆ. ಇಲ್ಲಾಂದ್ರೆ ನಾನು ಒಟ್ಟು ಸರಿ ಅನ್ಸಂಗಿಲ್ಲ ರೀ. ನನ್ಗಿರೋ ಬುದ್ಧಿವಂತಿಕೆಗೆ ನಾನು ಇಲ್ಲಿ ಹುಟ್ಟಬಾರ್ದು ಕಣ್ಣ. ಮತ್ತೆಲ್ಲುಟ್ಬೇಕಾಗಿತ್ತು. ಸುಮ್ಮ ಹಂಗೆ ಜೋಕ್ ಮಾಡೇನ್ರಿ. ಈಗ ನಾನು ಆಕೆ ಡಬ್ಬಿ ಕೊಟ್ಟು ಬಂದು ಒಗ್ಯಾನ್ ಮುಗಿಸಿ ರೈಸ್ ಮಾಡ್ಕೋಬೇಕತ್ತೆ ಮಾಡತ್ತೇನೆ ರೀ. ರೈಸ್ ಮಾಡ್ಬೇಕಾಗೈತ್ರಿ. ಮುಂಜಾನೆ ಚಪಾತಿ ಮತ್ತು ಬಟಾಟಿ ಪಲ್ಯ ತೋರ್ಸಿನಲ್ರಿ, ಅದನ್ನ ಮಾಡೇನಿ. ಈಗ ಸ್ವಲ್ಪ ಬಿಸಿದು ರೈಸ್ ಇರಲ್ಲ ಅಂತ ಹೇಳಿ ರೈಸ್ ಮಾಡಾಕತ್ತೇನೆ ರೀ. ಈಗ ಒಗ್ಯಾನ್ ಮುಗಿಸ್ಕೊಂಡ್ ಬನ್ರಿ. ಬಂದಕ್ನ ಸ್ಕೂಲಿಂದ ಬಂದಕ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೀನಿ. ರೆಸ್ಟ್ ಅಂದ್ರೆ ಏನೋ ಸ್ವಲ್ಪ ಎಡಿಟ್ ಮಾಡೋದಿತ್ತು, ಒಂದು ಕಾಮಿಡಿ ಶಾರ್ಟ್ಸ್. ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರಿ. ಆಮೇಲೆ ಹೋಗಿ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕ್ತೇನ್ರಿ ಈಗ. ಸೊ ಹಾಗಾಗಿ ಡ್ರೆಸ್ ಚೇಂಜ್ ಮಾಡೀನಿ. ಈಗ ರೈಸ್ ಮಾಡ್ಕೋತೇನ್ರಿ. ರೈಸ್ ಮಾಡ್ಕೊಂಡು ಏನಾದ್ರೆ ಕ್ಲೀನಿಂಗ್ ಮಾಡ್ಬೇಕು ಅನ್ನೋದಿತ್ತು. ಅವ್ರು ವಾರ್ಡ್ರೋಬ್ ಕ್ಲೀನ್ ಮಾಡೋದೈತಿ. ನಾ ಏನ್ ಹಿಂಗ ಐರನ್ ಮಾಡಿಡಂಗಿಲ್ಲ, ಬಟ್ ಒಗದಿಟ್ಟಿರ್ತೇನ್ರಿ. ಅವನ್ನ ನೀಟಾಗಿ ಇಟ್ಕೊಂಡಿಲ್ಲ ಅವರು. ಸೊ ಅದನ್ನ ನೀಟಾಗಿ ಇಡ್ತೇನ್ರಿ. ಇನ್ನ ಫಸ್ಟ್ ಈಗ ರೈಸ್ ಮಾಡಕ್ಕಿಟ್ಟು ಅಲ್ಲಿ ನೀಟ್ ಮಾಡೋದು ಮಾಡ್ತೇನ್ರಿ. ಈಗ ನಾನು ಬೇರೆದವರೆಲ್ಲ ವ್ಲಾಗ್ಸ್ ನೋಡಿರ್ತೀನಲ್ರಿ, ಅವ್ರ ವ್ಲಾಗ್ನಾಗ ಎಷ್ಟು ಚಂದ ಮಾತಾಡಿರ್ತಾರೋ. ಸೊ ನಾವು ಮಾತಾಡಿ ನಾನು ಹಂಗೆ ಮಾಡ್ಬೇಕಂದಿರ್ತೀನೋ, ಬಟ್ ಮಾತಾಡೋತ್ನಾಗ ಏನಾರ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಅಲ್ಲಲ್ಲೇ ಮಿಸ್ಟೇಕ್ ಆಗಿರ್ತಾವ್ರಿ. ಸೊ ಮಿಸ್ಟೇಕನ್ನ ಮಾಡ್ಲಾರ್ದ ಮಾತಾಡಬೇಕು ಅಂತಂದ್ರೆ ನನಗಿನ್ನ ಈಗ ಸ್ಟಾರ್ಟ್ ಮಾಡೇನ್ರಿ. ಸ್ವಲ್ಪ ಟೈಮ್ ಬೇಕಾಗ್ತೈತಿ ಅಂತ ಅನಿಸ್ತದ. ಸೊ ಏನಾರ ತಪ್ಪಾಗಿದ್ರೆ ನಾವು ಮಾತಾಡೋತ್ನಾಗ ಅಲ್ಲಿ ಇಲ್ಲಿ ಏನಾರ ಮಿಸ್ಟೇಕ್ಸ್ ಆಗಿದ್ರೆ ಅವನ್ನೆಲ್ಲ ಮನಸ್ಸಿನಾಗ ಇಟ್ಕೊಳಕ್ಕೆ ಹೋಗ್ಬೇಡ್ರಿ, ಕ್ಷಮಾ ಮಾಡಿರಿ. ಮತ್ತು ಹಂಗೆ ನನಗೆ ಯೂಟ್ಯೂಬ್ನಾಗ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಅಡ್ರೆಸ್ ತೆಗದ್ರಿ. ಯಾಕಂದ್ರೆ ಬಟ್ಟೆ ಎಲ್ಲ ವಾಶ್ ಮಾಡೋದ್ರನ್ನ ಅದು ಪ್ಯಾಂಟ್ ಎಲ್ಲ ಕೊಯ್ದಿರ್ತೈತಿ. ಸೊ ನಾ ಪ್ರತಿದಿನ ಹೆಂಗಾರಿ ಬಟ್ಟೆ ವಾಶ್ ಮಾಡೋದ್ನಾಗ ಬ್ಯಾರಿನ ಹಾಕೊಂಡು ಹೋಗ್ತೀನೋ, ಅದನ್ನ ಆಮೇಲೆ ತೆಗೆದು ಮತ್ತೆ ನಾನು ಮುಂಜಾನೆ ಯಾವ್ದು ಹಾಕೊಂಡಿರ್ತೀನಿಲ್ಲ ಅದನ್ನ ಹಾಕೊಂಡಿರ್ತೀನಿ ರೀ. ನೀವೇನು ಆಗೊಂಡ್ ಡ್ರೆಸ್ ಈಗೊಂದು ಡ್ರೆಸ್ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಬಟ್ಟೆ ವಾಶ್ ಮಾಡಿದ್ವಿ ಅಂದ್ರೆ ಅದೆಲ್ಲ ತೂದ್ ಬಿಟ್ಟಿರ್ತೈತ್ರಿ. ಮತ್ತೆ ಇದು ಚಲೋ ಟಾಪ್ಗಳು ಹೋಗಿ ಹಾಕೊಂಡು ಒಗ್ಯಾಕ್ ಹೋದ್ವಿ ಅಂದ್ರೆ ಇವು ಜಲ್ದಿನೇ ಹಾಳಾಗ್ತಾವ ಅಂತ ಹೇಳಂದ ಮತ್ತೆ ಮೇಲೆ ಬಟ್ಟೆ ತಗೋದು ಮತ್ತೆ ಪ್ರಾಬ್ಲಮ್ ರೀ. ಈಗ ಸದ್ಯಕ್ಕೆ ಹಂಗೆ ಪರಿಸ್ಥಿತಿ ಇಲ್ಲ ಭಾಳಷ್ಟು ತಗೊಳಂಗ. ಅದಕ್ಕಾಗಿ ಸ್ವಲ್ಪ ಇದ್ದಿದ್ರಾಗ ಮೇಂಟೈನ್ ಮಾಡ್ತಿರ್ತೇನ್ರಿ. ಅದಕ್ಕ ಅದ್ ಚೇಂಜ್ ಮಾಡ್ಕೊಂಡ್ರಿ. ಇನ್ನ ಇದು ದೊಡ್ಡ ಮಗಳೈತ್ರಿ, ಅದು ಸಣ್ಣ ಮಗಳದ್ ವಾರ್ಡ್ರೋಬ್ ರೀ. ಮತ್ತೆ ಇದೇನೈತಿ ಸೋನುಂದ್ರಿ. ಫಸ್ಟ್ ನಾನು ಆಕ್ಚುಲಿ ತೋರಿಸ್ಬೇಕಂದ್ರ ಹೆಂಗ್ ಇಟ್ಕೊಂಡ್ ಆಗ್ಬೇಕು. ಕೆಳಗಷ್ಟ ಎಲ್ಲ ಅವು ನೀಟಾಗಿ ಇಟ್ಕೊಂಡಾವ, ಬಟ್ ಮ್ಯಾಲ ಏನೈತಿ ರೆಗ್ಯುಲರ್ ಆಗಿ ಕಾಲೇಜ್ ಡ್ರೆಸ್ ಕೊಟ್ಟಿದ್ದಿಲ್ರಿ ಈಕಿಗೆ. ಹಾಗಾಗಿ ದಿವ್ಸ ಇವನ್ನ ಕಲರ್ ಡ್ರೆಸ್ ಹಾಕೊಂಡ್ ಹೋಗೋದಾಗಿತ್ತು. ಅವ್ನ್ ತಗೋದು ಹಾಕೋದು, ಯಾವ್ ಹಾಕೋತ ಅವನ್ನ ಟಿಸ್ತ್ರಿ ಮಾಡ್ಕೋದು ಹಾಕೋದು ಮತ್ ಇಡೋದು ಮತ್ ಹಿಂಗ ಮಾಡುದು ಮಾಡಕತ್ತಿರು. ನನಗ ಆಕೆಗೆ ಟೈಮು ಇಲ್ಲ ಆಗೈತ್ರಿ ಪಾಪ. ಮತ್ ಕಾಲೇಜ್ಗೆ ಹೋಗುದು ಬರುದು ಫುಲ್ ಬಿಸಿ ಆಗ್ಬಿಟ್ಟಾಳ್ರಿ. ಮತ್ ಹಿಂಗಾಗಿ ಅಭ್ಯಾಸ ಇರ್ತೈತಿ. ಮತ್ತೆ ಇದನ್ನ ಕ್ಲೀನ್ ಮಾಡ್ಕೊತ್ ಕುಂದ್ರು, ಚೆನ್ನಾಗಿ ಮಾಡ್ಕೊತ್ ಕುಂದ್ರು ಅಂತ ಏಕಂತ ಹೇಳಿದ್ರೆ ಮತ್ ಅಭ್ಯಾಸ ಬಿಟ್ಕೊಟ್ ಕುಂದ್ರತಲ್ ಬ್ಯಾಡ್ ಅಂತ ಏಕಂದ್ ನಾನ ಕ್ಲೀನ್ ಮಾಡ್ತನು. ಅವ್ರದಷ್ಟು ಅವ್ರು ಮಾಡ್ಕೊಂಡು ಹೋಗ್ತಾರ್ರಿ ಉಳ್ಕಿದ್ದೆಲ್ಲ. ಬಟ್ ಇದು ಅರ್ಬಿ ಎಲ್ಲ ಸ್ವಲ್ಪ ನಾವ ಮೇಂಟೈನ್ ಮಾಡಿ ಇಡ್ಬೇಕು. ಈಗ ಒಂದ್ ಸ್ವಲ್ಪ ದಿನ ನಾನ್ ಮಾಡಿನ ಅಂದ್ರೆ ಮುಂದೆ ಅವ್ರ ತಾವ ಮಾಡ್ಕೊಳಕತ್ತಾರ್ರಿ. ಸೊ ಹಂಗಾಗಿ ಈಗ ಇದು ಕ್ಲೀನ್ ಮಾಡ್ತೇನ್ರಿ. ಭಾಳ ಅದಾವ್ರಿ. ಒಂದ್ ಸ್ವಲ್ಪ ಯಾವ ಯೂಸ್ ಇಲ್ಲದು ಅಂದ್ರೆ ಒಂದಿಷ್ಟು ಹಾಕೊಳಂಗಿಲ್ಲ, ಅವನ್ನ ತೆಗೆಯೋದು ಯಾವ ಹಾಕೋತ ಅವನ್ನಷ್ಟ ನೀಟಾಗಿ ಮಾಡಿ ಇಡ್ಬೇಕಂತ ವಿಚಾರ ಮಾಡೇನ್ರಿ.
ನಾ ಏನು ಭಾಳಷ್ಟು ಅರ್ಬಿ ಎಲ್ಲ ತೊಗೊಂಡಿಲ್ರಿ ಅವ್ರಿಗೆ ಎಷ್ಟು ಇದ್ದಷ್ಟ್ರಾಗ ಮ್ಯಾನೇಜ್ ಮಾಡ್ತಿರ್ತೀನಿ ರೀ. ಮತ್ತು ಹಂಗಂತೇಳಿ ನನ್ನ ಮಕ್ಕಳನ್ನು ಹೊಳಿ ಮಳೆ ಕೊಡಿಸು ಮಾಡು ನನಗೆ ಅದಿಲ್ಲ ಇದಿಲ್ಲ ಅಂತೇಳಿ ಕರಿಂದ ಯಾವಾಗೂ ಕೇಳಂಗಿಲ್ಲ ರೀ. ನಾ ಎಷ್ಟು ಕೊಡಿಸ್ತೀನೋ ಅಷ್ಟ್ರಾಗ ತೊಗೊಂಡು ಸ್ಯಾಟಿಸ್ಫೈಡ್ ಅಂದ್ರೆ ಅವ್ರಿಗೆ ಇಷ್ಟ ನಾ ಎಷ್ಟು ಕೊಡಿಸ್ತೀನೋ ಸಾಕಂತ ಹೇಳಂದು ಅಷ್ಟು ಇದನ್ನ ಇರ್ತಾರೆ ರೀ. ಸುಮ್ಮ ಯಾವಾಗಲಾದ್ರೂ ಏನಾದರೂ ಬೇಕಂದ್ರೆ ಅವ್ರ ಪಪ್ಪ ಕೇಳ್ತಿರ್ತಾರೆ ರೀ, ಪಪ್ಪ ಕೊಡಿಸ್ತೀನಿ ಅಂತ ಯಾಕಂದ್ರೆ ಅಕಸ್ಮಾತ್ ನಾವು ಕೊಡಿಸ್ಲಿಲ್ಲ ಈಗ ಪರಿಸ್ಥಿತಿ ಇಲ್ಲಮ್ಮ ಅಂತಂದಿವಿ ಅಂದ್ರೆ ಇಲ್ಲ ಪಪ್ಪ ಬೇಡ ನಮ್ಗೇನು ಬೇಡ ಈಗ ಅದಾವು ಮ್ಯಾನೇಜ್ ಮಾಡ್ತೀವಿ ಅಂತಾರೆ ರೀ. ಸೊ ಇದೊಂದು ಬುದ್ಧಿ ಮಾತ್ರ ನಾನು ನನ್ನ ಮಕ್ಕಳಿಗೆ ಚಲೋ ಕಲ್ಸೀನಿ ಅಂತ ಅನಿಸ್ತೈತೆ ರೀ ಮಮ್ಮಿ. ಯಾಕಂದ್ರೆ ಇರಲಿ ಬಿಡಲಿ ನಾವು ಇದ್ದಟ್ರಾಗೆಲ್ಲ ಮ್ಯಾನೇಜ್ ಮಾಡಿ ಹಾಕ್ಕೊಂಡು ಹೋಗ್ತೀವಿ ಅನ್ನೋಂಥ ಬುದ್ಧಿ ಮಾತ್ರ ನನ್ನ ಮಕ್ಕಳಿಗೆ ಭಾಳ ಐತ್ರಿ. ಎಲ್ಲರ ಥರ ನಾನು ಸಾಕಷ್ಟು ಜನ ನೋಡೇನಿ ರೀ, ಅದಿಲ್ಲ ಇದಿಲ್ಲ ಕೊಡಿಸ್ ಅಂತ ಹಿಂಗೆ ಕಿರಿಕಿರಿ ಮಾಡ್ತಿರ್ತಾರೆ. ಬಟ್ ನನ್ನ ಮಕ್ಳು ಯಾವಾಗೂ ಹಂಗೆ ಮಾಡಂಗಿಲ್ಲ ರೀ. ನಾ ಏನು ಹೇಳ್ತೀನಿ ಅದನ್ನು ಫೈನಲ್ ರೀ. ಸೊ ಅದೊಂದು ಭಾಳ ಖುಷಿ ಆಗ್ತೈತೆ ರೀ ನನ್ನ ಮಕ್ಕಳ ಬಗ್ಗೆ ನಂಗೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಸ್ವಲ್ಪ ಹಸಿ ಅರ್ಬಿ ಮಾಡ್ಕೊಂಡೆ ಎಲ್ಲ ವರ್ಷಿನ ರೀ ಇದನ್ನ. ಸೊ 3 ಎಲ್ಲ ಕ್ಲೀನ್ ಆಗ್ಯಾವ್ರಿ. ಕೆಳಗೆ ಹಂಗೆ ಒಂದು ಪೇಪರ್ ಹಾಕಿಬಿಟ್ಟಾನಿ. ಮೊದಲು ಇಲ್ಲೆಲ್ಲ ಪೇಪರ್ ಹಾಕಿನಿ, ಬಟ್ ಅವು ಪೇಪರ್ ಸರಿತಾವ್ರಿ. ಸ್ಟಿಕ್ಕ ಮೊದಲೆಲ್ಲ 2 ಸೈಡ್ ಟೇಪ್ ಹಚ್ಚಿ ಹಾಕಿನ್ ಬಿಡ್ರಿ ಕರೆಕ್ಟಾಗಿ ನಿದ್ದು. ಬಟ್ ಅದಷ್ಟ ನಿಂತ್ಕೊಂಡು ಮತ್ತು ಸೈಡ್ ಎಲ್ಲ ಗಲೀಜ್ ಆಗತ್ತೈತಿ. ಸೊ ಹಂಗಾಗಿ ಹಿಂಗೆ ಇರಲಿ ಇದ್ರ ಮೇಲೆ ಇಟ್ರೆ ಆಯ್ತು ಅಂತೇಳಿ ವಿಚಾರ ಮಾಡೀನಿ ರೀ. ಇದಕ್ಕೆ ಡ್ರಾವರ್ ರೀ, ಇವೆಲ್ಲ ಏನೇನು ಹಿಂಗೆ ಇಟ್ಕೊಂಡೈತ್ರಿ ಎಲ್ಲ ಬೆಲ್ಟ್ ಅವು ವಾಚ್ ಏನೇನು ಇಟ್ಕೊಂಡಾಡ್ರಿ. ಸೊ ಇದನ್ನೊಂದು ಸ್ವಲ್ಪ ಕ್ಲೀನ್ ಮಾಡಿಬಿಡ್ಬೇಕ್ರಿ. ಇಲ್ಲೆಲ್ಲ ಇಟ್ಟೇನ್ರಿ. ಇನ್ನು ಇವ್ನ ಇದ್ರಾಗ ಯಾವ ಹಾಕೊಳಂಗಿಲ್ಲ, ಅವನೊಂದು ಸ್ವಲ್ಪ ತೆಗೆದು ಮತ್ತು ರೇರ್ ಆಗಿ ಯಾವ್ಯಾವ ಯೂಸ್ ಮಾಡ್ತಾರಲ್ರಿ, ಅಂದ್ರೆ ಫಂಕ್ಷನ್ ವೇರ್ ಅಂತ ಯಾವ್ಯಾವ ಇರುತ್ತಲ್ಲ ಅವ್ನು ಬೇರೆ ಇಟ್ಟು ರೆಗ್ಯುಲರ್ ಯೂಸ್ದು ಬೇರೆ ಇಟ್ಟು ಸ್ವಲ್ಪ ಎಲ್ಲ ಇದ್ರಾಗ ನೋಡಿ ಇಟ್ಕೋತೇನೆ ರೀ. ನಾ ಮೊದಲೇ ಹೇಳಿನಲ್ರಿ, ಅಂದ್ರೆ ಸೀರೆ ಪಿಕೋಪಾಲ್ ಮಾಡೋದಾದ್ರೆ ಅದನ್ನು ಮಾಡ್ತೀನೋ, ಇಲ್ಲಾಂದ್ರೆ ಇದು ವಾರ್ಡ್ರೋಬ್ ಕ್ಲೀನ್ ಮಾಡ್ತೀನಿ ಅಂತ ಏಕೆಂದ್ರೆ ಆ ಸೀರೆ ಪಿಕೋಪಾಲ್ ಮಾಡ್ಬೇಕು ಅನ್ನೋದಿತ್ತು. ಅದ್ರದಿನ್ನ ನಾನು ಫಾಲ್ಗಳೆಲ್ಲ ತಂದಿದ್ದಿಲ್ಲ ರೀ. ಸೊ ಹಂಗಾಗಿ ಇನ್ನೇನಾಯಿತು ಅಲ್ಲಿ ಊರಾಗ ಹೋಗಿ ಮತ್ತೆ ನಾನು ಅದನ್ನು ತೊಗೊಂಬಂದು ಮಾಡೋತಕ್ಕ ಅಂದ್ರೆ ಲೇಟ್ ಆಗ್ತೈತಿ. ಸುಮ್ಮ ಬೇಡ ಮತ್ತು ಹುಡುಗರು ಬರೋ ಟೈಮು ಆಗ್ತೈತಿ. ಮತ್ತು ಸಂಜೆ ಕೆಲಸ ಎಲ್ಲ ಸ್ಟಾರ್ಟ್ ಆಗ್ತಾವೆ ಅಂತ ಹೇಳಂದ ಅದನ್ನೇನು ಪಿಕೋಪಾಲ್ ಮಾಡೋದೇನು ಪೆಂಡಿಂಗ್ ಇಟ್ಟು ಇವ್ರದ್ದು ವಾರ್ಡ್ರೋಬ್ ಸ್ವಚ್ಛ ಮಾಡಿದ್ರೆ ಆಯ್ತು ಅಂತ ಹೇಳಂದ್ರೆ ಇದನ್ನು ಸ್ವಚ್ಛ ಮಾಡಾಕತ್ತೀನಿ ರೀ. ಅಂದರೆ ನಾನು ಇದು ಮುಗಿಸ್ತಕ್ಕ ಅಂದ್ರೆ ಇವರು ಯಜಮಾನ್ರು ಊಟಕ್ಕೂ ಬರ್ತಾರೋ ಅಂತ. ಆಮೇಲೆ ಒಂದಿಷ್ಟು ಕೆಲಸ ಮುಗಿಬಿಡ್ದ ಮತ್ತು ಹುಡುಗರು ಬಂದು ಬಿಡ್ತಾರೆ ರೀ. ಮತ್ತು ಸಂಜೆ ಕೆಲಸಗಳು ಸ್ಟಾರ್ಟ್ ಆಗ್ತಾವೆ. ಸೊ ಹಂಗಾಗಿ ಇನ್ನು ಪಿಕೋಪಾಲ್ ಏನು ಮಾಡೋದೈತಿ, ಮತ್ತು ಅದನ್ನೆಲ್ಲ ತಂದಿಟ್ಟು ಅಡ್ವಾನ್ಸ್ ಯಾವಾಗಾರ ಹಿಂಗೆ ಪೇಟೆಗೆ ಹೋದಾಗ ಅದನ್ನ ತಂದು ಇಟ್ಕೊಂಡ್ವಿ ಅಂದ್ರೆ ಯಾವಾಗಾರ ಮಾಡ್ಬೇಕಂತ ಏಕೆಂದ್ರೆ ಈಸಿ ಅಂದ್ರೆ ನಮ್ಮ ಕೆಲಸದ ಟೈಮ್ ಎಲ್ಲ ಮುಗೀತಂದ್ರೆ ಪಟ್ನ ಅದು ಕೆಲಸ ಮುಗಿದು ಬಿಡ್ತೈತೆ ರೀ. ಮತ್ತು ತಂದು ಅವಾಗ ಮಾಡೋದಾತಂದ್ರೆ ಅದಕ್ಕೆ ಭಾಳ ಟೈಮ್ ಹಿಡಿತೈತೆ ಅಂತ ಏಕೆಂದ್ರೆ ಆ ಕೆಲಸ ಪೆಂಡಿಂಗ್ ಇಟ್ಕೊಂಡ್ರಿ ನಾನು. ಆಕೆ ಭಾಳ ರೇರ್ ಆಗಿ ಯೂಸ್ ಮಾಡೋದಂದ್ರೆ ಇದು ಫ್ರಾಕ್ ರೀ. ಇದು ಒಂದು ಆಕಿದು 13 ಅಥವಾ 14 ಬರ್ತ್ಡೇಗೆ ಇದನ್ನು ತೊಗೊಂಡಿದ್ದೀವಿ ರೀ. ಸೊ ಇದು ಭಾಳ ಚಂದ ಐತ್ರಿ, ಭಾಳ ಚಂದ ಕಾಣ್ತೈತೆ ಆಕೆಗೆ. ಸೊ ಹಿಂಗೆ ಏನ್ರಿ ಭಾಳ ಗ್ರ್ಯಾಂಡ್ ಫಂಕ್ಷನ್ ಇದ್ರೆ ಅಷ್ಟೇ ಹಿಂಗೆ ಹಾಕೊಂತಿರ್ತಾಳೆ. ಇದ್ರದ್ದು ಪ್ರಾಬ್ಲಮ್ ಏನಂದ್ರೆ ಇದಕ್ಕೆ ಬಾಕ್ಸ ಯಾಕೆ ಹಾಕಿಟ್ಟಾಳಂದ್ರೆ ಇದ್ರದ್ದು ಮಿಂಚು ಭಾಳ ಬೀಳ್ತೈತ್ರಿ. ಅವತ್ತು ಹಾಕೊಂಡ್ಲಂದ್ರೆ ಫುಲ್ ಮಿಂಚು ಆಗಿಬಿಟ್ಟಿರ್ತಾಳೆ. ಅದಕ್ಕೆ ಇದನ್ನ ಆ ಬಾಕ್ಸ್ ಮಾಡಿ ಇಟ್ಕೊಂಡಾಳು. ಆ ಬಾಕ್ಸ್ ತಗಂಗಿಲ್ಲ ರೀ ಇದನ್ನ. ಸರಿನೇನ ಭಾಳ ಚಂದ ಐತ್ರಿ ಡ್ರೆಸ್, ನಂಗೂ ಭಾಳ ಲೈಕ್ ಆಗಿತ್ರಿ. ಸೊ ಹಂಗಾಗಿ ಇದೊಂದು ಆಕಿ ಫೇವ್ರೇಟ್ ರೀ. ಈಗ ಎಲ್ಲರಿಗೆ ಹಂಗೆ ಇರ್ತೈತಲ್ರಿ, ಅವ್ರವ್ರ ವಾರ್ಡ್ರೋಬ್ ತೆಗ್ದಾಗ ಅವ್ರಿಗೊಂದು ಫೇವ್ರೇಟ್ ಡ್ರೆಸ್ ಅಥವಾ ಸ್ಯಾರಿ ಅಂತ ಹಿಂಗೆಲ್ಲ ಇರ್ತದಲ್ಲ. ಸೊ ನನ್ನ ದೊಡ್ಡ ಮಗಳದ್ರಿ ಇದು ಆಕಿ ಫೇವ್ರೇಟ್ ಫ್ರಾಕ್ ರೀ. ಇದೇ ಬಾಕ್ಸ್ನ ಹಾಕಿ ತೆಗ್ದು ಇಟ್ಟೇನ್ರಿ ಅದನ್ನ. ಅದಕ್ಕೆ ಬಾಕ್ಸ ಬೇಕು, ಇಲ್ಲಾಂದ್ರೆ ಕೆಳಗೆ ಈಗೆಲ್ಲ ಮಿಂಚು ಆಗೈತ್ರಿ, ಕಾಣಿಸ್ವಲ್ದು ಇಲ್ಲೆಲ್ಲ ಹೊಳೆ ಹತ್ತೈತಿ. ಇವೆರಡು ಫ್ರಾಕ್ ಅದಾವ್ರಿ, ಇವು ಟಾಪ್ ಅದಾವು. ಮತ್ತು ಇವ ಪಟಿಯಾಲ ಡ್ರೆಸ್ ಐತ್ರಿ ಅದ. ಮತ್ತು ಅವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಅವು ಟಾಪ್ ಮತ್ತು ಲೆಗಿನ್ಸ್ ಇವು ಅದಾವೆ ರೀ. ಈ ಕಡೆ ಏನದಾವೆ ಇವೆಲ್ಲ ಫಂಕ್ಷನ್ಗೆ ಹಾಕೊಳ್ಳುವಂಥವು ಲಂಗ ಮತ್ತು ಬ್ಲೌಸ್ ಆ ಟೈಪ್ ಎಲ್ಲ ಅದಾವೆ ರೀ. ಅವು ಒಂದೆರಡು ಒಗ್ಯಾಕಿಟ್ಟೇನ್ರಿ ಅವನ್ನ, ಸ್ವಲ್ಪ ಕ್ಲೀನ್ ಮಾಡಬೇಕು. ಹೊಲಸಾಗ್ಯಾವ ಹಂಗೆ ತಂದು ಇಟ್ಬಿಟ್ಟಾಡ್ರಿ ಅವನ್ನ. ಮತ್ತು ಇವೇನು ಇಟ್ಟೇನಲ್ರಿ ಇಲ್ಲೆಲ್ಲ. ಸೊ ಇವೊಂದು ಸ್ವಲ್ಪ ಹೊಲಿಗೆ ಬಿಚ್ಚಾವ್ರಿ ಒಂದೊಂದು ಕಡೆ, ಅವನ್ನ ಹೊಲಿಗೆ ಹಾಕೋದೈತ್ರಿ. ಒಂದು ಟಾಪ್ ಆಯ್ತು, ಅದು ಫ್ರಾಕ್ ಆಯ್ತು. ಇದು ಜಾಕೆಟ್ ಐತ್ರಿ ಆಕಿದ. ಅದನ್ನು ನೋಡಿದ್ರೆ ಇನ್ನು ಚಳಿಗಾಲಕ್ಕೆ ಯೂಸ್ ಆಗ್ತೈತಿ, ಮಳೆ ಚಳಿ ಹೆಂಗಿದ್ರು ಯೂಸ್ ಆಗತೈತ್ರಿ. ಸೊ ಅವನು ಎಲ್ಲರೂ ಇದ್ರಾಗ ಅಡ್ಜಸ್ಟ್ ಮಾಡಿ ಇಡ್ಬೇಕು ಅನ್ನೋದೈತಿ. ಅಷ್ಟು ಮಡಿಚಿಟ್ಟೇನ್ರಿ ಇದ್ರಾಗ. ಈಗ ನಾನು ಇನ್ನು ಇಡೋದಷ್ಟೇ ರೀ. ಇನ್ನು ಅದೆಲ್ಲ ಕ್ಲೀನ್ ಮಾಡೀನಿ. ಸೊ ಎಲ್ಲ ಮಡಚಿನೂ ಇಟ್ಕೊಂಡು ಯಾವ್ಯಾವ ತೆಗಿಬೇಕು ಯಾವ ಬಿಡಬೇಕು ಅದನ್ನೆಲ್ಲ ನೋಡಿ ಹೊಲಿ ಒಂದಿಷ್ಟು ಇದ್ದು ಅವನ್ನೆಲ್ಲ ಸೆಪ್ರೇಟ್ ಇಟ್ಕೊಂಡ್ರಿ. ಇದನ್ನೆಲ್ಲ ಮಾಡೋತಕ್ಕ ಅಂದರೆ ಇನ್ನು ಇಡಾತೀನಿ ಹಸ್ಕತಕ್ಕ ಅಂದರೆ ಯಜಮಾನ್ರು ಬಂದರೆ ಊಟಕ್ಕೆ ಟೈಮ್ ಆಗಿತ್ತು. ಸೊ ಹಂಗಾಗಿ ಫಸ್ಟ್ ಇನ್ನು ಊಟ ಮುಗಿಸ್ಕೊಂಡನ ಮತ್ತು ಇಟ್ರೆ ಆಯ್ತು ಅಂತ ಹೇಳಂದ ಅವ್ರು ಬಂದಮೇಲೆ ಅದನ್ನು ಸ್ಟಾಪ್ ಮಾಡಿಕೊಂಡು ಅವ್ರ ಜೊತೆ ಎಲ್ಲ ಊಟ ಮಾಡ್ಕೊಂಡ್ರಿ. ಆಮೇಲೆ ಅದು ಇಡೋದು ಒಂದು ಸ್ವಲ್ಪ ಎಲ್ಲ ಬಾಕಿ ಇತ್ತಲ್ರಿ. ಸೊ ಅದನ್ನ ಇಟ್ಟೆ ಎಲ್ಲ ನೀಟ್ ಮಾಡ್ಕೊಳತ್ತೀನಿ ರೀ. ಯಾಕೆ ಡ್ರಾವರ್ ಒಂದು ಭಾಳ ಹೊಲಸಾಗಿತ್ತಲ್ರಿ, ಅದನ್ನು ಕ್ಲೀನ್ ಮಾಡ್ಕೊನಿ. ಅಂದರೆ ಎಲ್ಲ ಅಲ್ಲಿದ್ದಲ್ಲಿ ಇಲ್ಲಿದ್ದಲ್ಲಿ ಮಾಡ್ಕೊಂಡ್ಬಿಟ್ಟಿಡು. ಅದ್ರಾಗ ಒಂದಿಷ್ಟು ಏನದಾವ್ರಿ ಇನ್ನೂ ಸಣ್ಣ ಹುಡುಗರಿಗತ್ಲೆ ಎಲ್ಲ ಆಟೋಣ್ಕಿ ಅವು ಹಿಂಗೆ ತಿರ್ಗಿಸು ಎಲ್ಲ ಇರ್ತಾವೆ, ಅವನ್ನೆಲ್ಲ ಇಟ್ಕೊಂಡಿರ್ತಾಳೆ ರೀ. ಯಾಕೆ ಮತ್ತು ಆಕಿ ಫ್ರೆಂಡ್ಸ್ ಒಂದಿಷ್ಟು ಏನೇನೋ ಗಿಫ್ಟ್ ಅಂದರೆ 10th ಮುಗಿತಲ್ರಿ, ಅವಾಗ ಎಲ್ಲರೂ ಕೂಡಿಸಿ
ಒಟ್ರಿಗೆ ಒಂದೊಂದು ಎಲ್ಲರೂ ಒಬ್ಬೊಬ್ರು ಒಂದೊಂದು ಗಿಫ್ಟ್ ಹಿಂಗೆಲ್ಲ ಕೊಟ್ಟಾರ್ರಿ. ಅವನ್ನೆಲ್ಲ ನೀಟಾಗಿ ಇಟ್ಕೊಂಡಾಡ್ರಿ. ಯಾಕಂದ್ರೆ ಅವೆಲ್ಲ ನಮ್ಮ ಫ್ರೆಂಡ್ಸ್ ಕೊಟ್ಟಿದ್ದು ಮಮ್ಮಿ ಮೆಮೊರಿ ಆಗಿರಲಿ ಅಂತ ಹೇಳಿ ನಂದೇಳ್ರಿ. ಸೊ ಹಂಗಾಗಿ ಅವನ್ನೆಲ್ಲ ತನ್ನ ಡ್ರಾವರ್ನಾಗ ನೀಟಾಗಿ ಏನು ಇಟ್ಕೊಂಡಿದ್ದಿಲ್ಲ, ಒಟ್ಟು ಅಲ್ಲಿ ಇಟ್ಕೊಂಡಿಡ್ರಿ. ಅದನ್ನ ನಾನು ಸ್ವಲ್ಪ ನೀಟ್ ಮಾಡೀನಿ. ಮತ್ತು ಕೆಲವೊಂದಿಷ್ಟು ಡ್ರೆಸ್ಸಿನ ಬೆಲ್ಟ್ ಎಲ್ಲ ಇದ್ದು ಅವನ್ನ ಇಲ್ಲಿದ್ದಿಲ್ಲೇ ಮಾಡಿಬಿಟ್ಟಿಡು. ಅವನು ಒಂದು ಸ್ವಲ್ಪ ಎಲ್ಲ ನೀಟಾಗಿ ಇಟ್ಟಿನ್ರಿ. ಈಗ ಯಾವಾಗಾರ ಹಾಕ್ಕೊಳ್ಳುವಂಥ ಸ್ವೆಟ್ರ ಜಾಕೆಟ್ ಇವೆಲ್ಲ ಐತಲ್ರಿ ಪೂರ್ತಿ ಕೆಳಗಿಟ್ನಿ. ಅಂದ್ರೆ ಯಾವಾಗಾರ ಯೂಸ್ ಮಾಡ್ತಾಳ್ರಿ. ಯಾಕೇನು ಭಾಳ ಹಂಗೆ ಸ್ವೆಟ್ರ ಅದು ಇದು ಯೂಸ್ ಮಾಡೋಂಗಿಲ್ಲ. ಇನ್ನೇನು ಚಳಿಗಾಲ ಐತಿ, ಯೂಸ್ ಮಾಡಿರ್ತಾಳೆ ಅಂತ ಏಕೆಂದ್ರೆ ಅವ್ನು ಕೆಳಗಿಟ್ಕೊಂಡ್ರಿ. ಇನ್ನು ನಾನು ಸಂಜೆ ಕೆಲಸ ಸ್ಟಾರ್ಟ್ ಆತ್ರಿ. ಅವರೆಲ್ಲ ಬಂದು ಕ್ಲಾಸಿಗೆ ಹೋಗಿದ್ರು. ನಾ ಕಸ ಭಾಂಡೆ ಎಲ್ಲ ಮುಗಿಸ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಾತೀನಿ ರೀ. ಇನ್ನು ಅವ್ರನ್ನ ಕರೆಯಾಕತ್ತಿ ಹೋಗೋದಿತ್ತು. ಈಗ ಸಂಜೆ ಆಗೈತ್ರಿ. ಇವ್ರನ್ನೆಲ್ಲ ಕ್ಲಾಸಿಗೆ ಕಳಿಸಿ ಬಂದಾರ್ರಿ ಯಜಮಾನ್ರ. ನಾ ಅಂತೂ ಹೋಗ್ಲಿ ಕರೆಯಾಕಷ್ಟ ಹೋಗ್ತೀನಿ ರೀ. ಕಳಿಸಿ ಅವರ ಬರ್ತಾರು. ಈಗ ನಾನು ಸಂಜೆ ಮಾಡಿದ ಕಸ ಹುಡುಗಿ ಭಾಂಡಿ ತಿಕ್ಕಿ ಮತ್ತು ದೇವ್ರ ಮುಂದೆ ದೀಪ ಹತ್ತಿ ಹಚ್ಚೀನಿ. ಇನ್ನು ಸ್ವಲ್ಪ ಹಾಕಿ ಒಂದೆರಡು ಹೊಲಿವದ ಅಂತ ಏನಲ್ರಿ, ಅಂದ್ರೆ ಸ್ವಲ್ಪ ಅಲ್ಲಲ್ಲಿ ಹೊಲಿಗೆ ಬಿಚ್ಚವ್ರಿವ. ಅವ್ನು ಹೊಲಿಗೆ ಹಾಕಿ ಒಂದು ಟಾಪ್ ಸ್ವಲ್ಪ ಫಿಟ್ಟಿಂಗ್ ಲೂಸ್ ಐತ್ರಿ ಆಕೆಗೆ. ಅದನ್ನ ಸ್ವಲ್ಪ ಫಿಟ್ಟಿಂಗ್ ಮಾಡ್ಬೇಕಾಕಿ ಸೈಜ್ ಅದನ್ನೊಂದಿಷ್ಟ ಈಗ ಮಾಡಕ್ಕೆ ಹೋಗ್ಕೊಂಡ್ರೆ ಅವ್ರು ಬರೋ ಟೈಮ್ ತಕ ಅಂದ್ರೆ ಅವ್ನು ಕರೆಯಕ್ಕೆ ಹೋಗೋ ಟೈಮ್ ತಕ ಅಂದ್ರೆ ಅದು ಅಕ್ಕತಿ ಅನಿಸ್ತೈತೆ ನನಗೆ. ಸೊ ಈಗ ಒಂದು ಸ್ವಲ್ಪ ಅದನ್ನ ಹೊಲ್ದು ಬರ್ತೀನಿ ರೀ. ಅವು ಟಾಪ್ಗಳು ಒಂದಿಷ್ಟು ಹಿಡಿಯಿದ್ದು ರೀ. ಅವನ್ನ ಹೊಲಿದ್ರೆ ಆಯ್ತು ಅಂತೇಳಿ ಮತ್ತು ಇಂಥ ಟೈಮ್ನಾಗ ಅವು ನೋಡಿಟ್ಕೊಂಡು ಹೊಲಿದಿಟ್ಟಿವಿ ಅಂದ್ರೆ ಎಲ್ಲರೂ ಹೋಗೋತ್ನಾಗ ಸಡನ್ನಾಗಿ ಹಾಕ್ಕೊಳಕ್ಕೆ ಯೂಸ್ ಆಗ್ತದೆ ಅಂತ ಏಕೆಂದ್ರೆ ಅವ್ನು ಹೊಲಿದಿಡಾತೀನಿ ರೀ. ಸ್ವಲ್ಪ ಫಿಟ್ಟಿಂಗ್ ಐತಿ ಮಾಡುವಿದ್ದು ಒಂದೊಂದು ಹೊಲಿಗೆ ಬಿಚ್ಚಿದ್ದು ರೀ. ಒಂದೇನೈತಿ ನಾನು ದೇವ್ರ ಜಗಲಿ ಒಳಗೆ ದೇವ್ರ ಕೆಳಗಡೆ ಹಾಸ್ಲಿಕ್ಕೆ ಏಕೆಂದ್ರೆ ಒಂದು ಗೋಲ್ಡನ್ ಕಲರ್ ಬ್ಲೌಸ್ ಪೀಸ್ಲೇ ಈ ಥರ ಒಂದು ಹೊಲ್ಕೊಂಡೇನಿ ರೀ. ಈಗ ಒಂದು ನೀವು ನೋಡಿರ್ಬೇಕು ವಿಡಿಯೋದಾಗ ನಾನು ಪೂಜೆ ಮಾಡಿದಾಗೆಲ್ಲ ಅಲ್ಲಿ ಹಾಕಿರ್ತೀನಿ ರೀ ಅದನ್ನು. ಇವೆಲ್ಲ ಎಷ್ಟೆಲ್ಲ ರೆಡಿಮೇಡ್ ಇವೆಲ್ಲ. ಇವು ಬಾಯ್ಸ್ ಜೀನ್ಸ್ ಪ್ಯಾಂಟ್ ಮತ್ತು ಶರ್ಟ್ ಇವೆಲ್ಲ ಥರ ಅದಾವು. ಇಲ್ಲೇನೈತಿ ಇವೆಲ್ಲ ಅಂದರೆ ಸಣ್ಣ ಹುಡುಗರು ರೆಡಿಮೇಡ್ ಅದಾವ. ಹುಡುಗಿಯಾರು ಈ ಥರ ಎಲ್ಲ ಪ್ರತಿಯೊಂದು ಡ್ರೆಸ್ ಬೇರೆ ಬೇರೆ ಹಿಂಗೆ ಈ ಥರ ಪ್ರತಿಯೊಂದು ಬೇರೆ 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 ಬಿಡ. ಇಷ್ಟು ಬರೀ ಅವ್ರದ ಮತ್ತೆ ಈ ಸೈಜ್ ನಕ್ಕಿಗೂ ಆಕೆ ಬರೋ ಸೈಜ್ ಕೊಟ್ಟಬಿಟ್ಟೆ. ಇವು ಬನೇನ್ ಅದಾವ 100 ಸೈಜ್ದು. ಮತ್ತು ಜಾಸ್ತಿ ಲೇಡೀಸ್ ವೇರ್ ಇತ್ತಲ್ಲ ಆಯ್ತು, ಹಂಗಾಗಿ ಇವೆಲ್ಲ ಲೇಡೀಸ್ ವೇರ್ ಅದಾವ. ಎಲ್ಲ ಹುಡುಗಿಯರು ಹಾಕೊಳ್ಳುವ ಹೆಚ್ಚು ಕಡಿಮೆ. ಇವು ಇನ್ನೂ ಭಾಳ ದಿನ ಇಟ್ಟಿವಿ ಅಂದ್ರೆ ಏನಾಗ್ತದೆ ಆ ಹೊಲಿದೆಲ್ಲ ಮುಗಿದ ಬಳಿಕ ಅಲ್ಲಿ ಬ್ಲಾಗನ್ನು ಅಲ್ಲಿಗೆ ಕಂಪ್ಲೀಟ್ ಮಾಡ್ಕೊಂಡ್ರಿ ಅವತ್ತಿನ ದಿನ. ಇದು ನೆಕ್ಸ್ಟ್ ಡೇ ಏನೈತಿ ನಮ್ಮದು ಕ್ಲಾತ್ ಶಾಪ್ ಇತ್ತು ರೀ. ಸೊ ಹಂಗಾಗಿ ನಾನು ಸ್ವಲ್ಪ ಸ್ಯಾರಿ ಬ್ಲೌಸ್ ಪೀಸ್ ಇವೆಲ್ಲ ಜಾಸ್ತಿ ಮಾರ್ತೀನಿ, ರೆಡಿಮೇಡ್ ಕಡಿಮೆ. ಬಟ್ ಹಂಗೆ ಮಾಡಬೇಕು ರೆಡಿಮೇಡು ಮಾರಿದ್ರೆ ಆಯ್ತು ಅಂತ ಯಾಕಂದ್ರೆ ಭಾಳಷ್ಟು ರೆಡಿಮೇಡ್ ಕೂಡ ಹಾಕ್ಸಿದ್ದೀವಿ ರೀ. ಬಟ್ ಏನಾಯ್ತು ಅಂದ್ರೆ ಕೊರೋನಾ ಪೀರಿಯಡ್ನಾಗ ನಾವು ಅರ್ಬಿ ಅಂಗಡಿ ಅದು ಮನೆಗೆ ಬರೋದು ಹೋಗೋದು ಮಂದಿ ಜಾಸ್ತಿ ಆಗುತ್ತೆ ಅಂತ ಯಾಕಂದ್ರೆ ಅವಾಗ ಬಿಸ್ನೆಸ್ ಸ್ಟಾಪ್ ಮಾಡಿದ್ರು. ಸ್ಟಾಪ್ ಮಾಡೋಣ ಅವು ಕೆಲವೊಂದಿಷ್ಟು ರೆಡಿಮೇಡ್ ಅರ್ಬಿಗಳು ಹಂಗೆ ಹೋಗ್ಬಿಟ್ಟು ರೀ. ಸ್ಯಾರಿ ಎಲ್ಲ ಮಾರಿದ್ವಿ ಬಟ್ ರೆಡಿಮೇಡ್ ಏನಿದ್ದು ಹಂಗೆ ಹೋಗ್ಬಿಟ್ಟು. ಹಂಗಾಗ ನಾ ಇನ್ನು ಹಿಂಗೆ ಇಟ್ಕೊಂಡು ಕೂತ್ರೆ ಇವು ಪಿಸಿಕಿ ಅಂದ್ರೆ ಕಟ್ ಆಗಿ ಹೋಗ್ತಾವು, ಯಾರಿಗಾರ ಕೊಟ್ರೆ ಯೂಸ್ ಆಗ್ತಾವ ಅಂತ ಹೇಳ್ತಾರೆ. ನಂದು ಅನಾಥಾಶ್ರಮ ಕೊಡ್ಬೇಕಂದ್ರಿ. ಯಾಕಂದ್ರೆ ಇವು ನಾವು ಇದು ಶಾಪ್ ಅಂತೂ ಕ್ಲೋಸ್ ಮಾಡಿದ್ವು. ಸೊ ಇನ್ನೇನು ಇದ್ರ ಮಾಡೋದು ಏನಿಲ್ಲ. 2-3 ವರ್ಷ ಆಯ್ತು ಹಂಗೆ ಇಟ್ಕೊಂಡ್ರೆ ಯೂಸ್ ಆಗ್ತೈತೇನೋ, ಬೇರೆದವ್ರಿಗೆ ಅಂದ್ರೆ ಕಸ್ಟಮರ್ ಬರ್ತಾರೇನೋ ಅಂತ ಹಿಂಗೆ ಅನ್ಕೊಂಡಿನಿ. ಬಟ್ ಅದೇನು ಆಗ್ಲಿಲ್ಲ ರೀ. ಯಾಕಂದ್ರೆ ನಾವು ಸ್ಟಾಪ್ ಮಾಡಿವನ್ನ ಬರೋದು ಕಡಿಮೆನ. ಮತ್ತು ರೆಡಿಮೇಡ್ ಹೆಂಗೈತಿ ಭಾಳಷ್ಟು ಹೊರಗಿನ ಅಂದ್ರೆ ಭಾಳ ಥರ ಚಾಯ್ಸ್ ಮಾಡ್ತಿರ್ತಾರೋ, ವೆರೈಟಿ ಇರಂಗಿಲ್ಲ. ಸೊ ಹಾಗಾಗಿ ನಮ್ಮ ಕಡೆ ಹೋಗೋದು ಕಡಿಮೆ. ಹಾಗಾಗಿ ಇವನಷ್ಟು ಅಂದ್ರೆ ಇಟ್ಟು ಅಂದ್ರೆ ಏನಾಗ್ಬಿಡ್ತಾವು ಇಟ್ಟಿಟ್ಟ ಇದನ್ನಾಗಿ ಹರಿದು ಬಿಡ್ತಾವು. ಸೊ ಹಂಗಾಗೋಕಿನ ಒಂದಿಷ್ಟು ಹುಡುಗರಿಗೆ ಕೊಟ್ವಿ ಅಂದ್ರೆ ಹೆಲ್ಪ್ ಆಗತ್ತೆ ಅಂತ ಉದ್ದೇಶ. ಸೊ ಹಂಗಾಗಿ ಇವತ್ತು ಇವನಷ್ಟು ಅನಾಥಾಶ್ರಮ ಕೊಡ್ಬೇಕಂತ ಹೇಳಿ ನಾನು ಯಜಮಾನ್ರು ಹೊಂಟಿವ್ರಿ. ಮೊದಲು ನನ್ನ ಬಟ್ಟೆ ವ್ಯಾಪಾರ ಭಾಳ ಚಲೋ ಐತ್ರಿ. ಯಾಕಂದ್ರೆ ಸ್ಯಾರಿಗಳು, ಬ್ಲೌಸ್ ಪೀಸ ಮತ್ತು ಲಂಗ ಇವೆಲ್ಲ ಜಾಸ್ತಿ ಮಾರ್ತೀನಿ ರೀ. ಹೀಗಾಗಿ ಅದ್ರ ಜೋಡಿನ ರೆಡಿಮೇಡು ಮಾರಿದ್ರೆ ಆಯ್ತು ಅಂತ ಏಕೆಂದು ಸ್ವಲ್ಪ ರೆಡಿಮೇಡ್ ಅರ್ಬಿಗಳನ್ನು ಹಾಕ್ಸ್ಕೊತ ಬನ್ನಿರಿ. ಅದು ಹಂಗೆ ಸ್ಟಾಕ್ ಆಗಿಬಿಡ್ತು. ಆ್ಯಕ್ಚುಲಿ ರೆಡಿಮೇಡ್ ತೊಗೋದು ಹೆಂಗೆ ಐತ್ರಿ, ದೊಡ್ಡ ಅಂಗಡಿಯವ್ರಿಗೇನ ದೊಡ್ಡ ಹೆವಿ ಇದ್ದಂಗೆ ರೀ ಅದು. ಯಾಕಂದ್ರೆ ಅದ್ರಾಗ ವೆರೈಟಿ ಕಲರ್ಸ್ ಹೀಗೆಲ್ಲ ಭಾಳ ಬೇಕಾಗ್ತೈತಿ. ನಮ್ಮ ಕಡೆ ಹಿಂಗೆ ಮನ್ಯಾಗ ಮಾರೋರೆಲ್ಲ ಅಂದ್ರೆ ತೊಗೋದು ಕಡಿಮೆ ರೀ. ಸೊ ಹಂಗಾಗಿ ಅದು ಸ್ಟಾಕ್ ಉಳಿದು ಬಿಡ್ತು. ಆಮೇಲೆ ಕೆಲವೊಂದಿಷ್ಟು ಹೋಲ್ಸೇಲ್ ಮಂದಿಗೆ ನಾನು ಕೇಳೀನಿ ರೀ ತೊಗೋತೀರಣ ಅಂತ. ಯಾಕಂದ್ರೆ ಅವರು ಭಾಳ ಕಡಿಮೆ ರೇಟಿಗೆಲ್ಲ ಬಿಡಕತ್ತರು. ಬರ್ತಿತ್ತು ಬಿಡ್ರಿ ಒಂದು 20-30 ಸಾವಿರ ರೂಪಾಯಿ. ನಮ್ಗೆ ಕಷ್ಟಕ್ಕೆ ಈಗ ಸದ್ಯ ಅದು 20-30 ಸಾವಿರ ರೂಪಾಯಿನೂ ನಮ್ಗೆ ಹೆಲ್ಪ್ ಆಕಿತ್ತು ನಾನು ಕೊಟ್ಟಿದ್ರೆ. ಬಟ್ ಏನು ವಿಚಾರ ಮಾಡೀನಿ, ನಮ್ಮ ಕಷ್ಟಕ್ಕಿಂತ ಲಕ್ಷ ಗಂಟ್ಲೆ ಬಂದ್ರೂ ಏನು ಸಾಲೋದಿಲ್ಲ. ಇದೇ ಕೆಲವೊಂದಿಷ್ಟು ಅರ್ಬಿಗಳನ್ನು ನಾವು ಅನಾಥಾಶ್ರಮ ಕೊಟ್ಟಿವಿ ಅಂದ್ರೆ ಅನಾಥ ಮಕ್ಕಳು ಹಾಕ್ಕೊಂಡು ಒಂದಿಷ್ಟು ದಿನ ಖುಷಿಯಾಗಿರ್ತಾರಲ್ರಿ. ಸೊ ಅದು ನಮಗೆ ಪುಣ್ಯ ಹತ್ತೈತೆ ಅನ್ನೋ ಉದ್ದೇಶದಿಂದ ನಾನು ಯಜಮಾನ್ರಿಗೆ ಒಂದು ಮಾತು ಏನ್ರಿ, ಇದನ್ನು ನಾವು ಹೋಲ್ಸೇಲ್ದವ್ರಿಗೆ ಹಾಕೋಕೇನ ರೀ ಕೆಲವೊಂದಿಷ್ಟು ಅನಾಥಾಶ್ರಮ ಅಂದ್ರೆ ನಮ್ಮ
ನಾವು ಇರುವಂಥ ಪ್ಲೇಸಲ್ಲೇ ಒಂದು ಅನಾಥಾಶ್ರಮ ಬುದ್ಧಿಮಾಂದ್ಯ ಮಕ್ಳು ಅದಾರ ರೀ. ಅಲ್ಲಿ ಕೊಡುನು ಮಾಮ ಒಂದಿಷ್ಟು ಹುಡುಗರು ಹಾಕೋತಾರೋ ಅಂತ ಹೇಳ್ಕರಂದು ಅಂದ್ರಿ ಅವ್ರಿಗೆ. ನಾನು ಕೇಳಿ ನಾ ಕೊಡ್ಲಾ ಅಂಥ ಒಳ್ಳೆ ಕಾರ್ಯ ಮಾಡೋಕೆ ಯಾಕೆ ಬೇಡ ಅಂತ ನಾನು ತೇಕರಂದು ಯಜಮಾನ್ರು ಕೊಡುನು ಅಂತಂದ್ರೆ ರೀ. ಇಟ್ಟಿಟ್ಟು ಇನ್ನೇನೇ ಆಗ್ಬಿಡ್ತಿದ್ವು, ಅವು ಕಟ್ಟಾಗಿ ಹೋಗ್ಬಿಡ್ತಿದ್ವು ರೀ, ಪಿಸಕ್ತಿದ್ದು. ಸೊ ಹಾಗಾಗಿ ಕೊಟ್ಟಿವಿ ಅಂದ್ರೆ 1-2 ದಿನ ನಮ್ಮ ಹೆಸರು ಹೇಳಲಿ ಬಿಡಲಿ ಏನೋ ಒಂದು ಖುಷಿಯಿಂದ ಹೊಸ ಬಟ್ಟೆ ಹಾಕೊಂಡಾಗ ನಾವು ಎಷ್ಟು ಖುಷಿ ಪಡ್ತಿರ್ತೀವಲ್ಲ, ಹಂಗೆ ಅನಾಥ ಮಕ್ಕಳು ಖುಷಿ ಪಡ್ತಾರಂತ ಹೇಳ್ಕರಂದು ಅಂದ್ಕೊಂಡು ಅವತ್ತಿನ ದಿನ ಅವೆಲ್ಲ ಬಟ್ಟೆಗಳನ್ನೆಲ್ಲ ಹಿಂದಿನ ದಿನ ಪ್ಯಾಕ್ ಮಾಡಿಟ್ಟಿನಿ ರೀ. ಅವನ್ನ ಕೊಡ್ಬೇಕಂತ ಹೇಳ್ಕಂದು ಯಜಮಾನ್ರನ್ನ ಕರ್ಕೊಂಡು ಅವ್ರು ಇದ್ದಿದ್ದ ಪ್ಲೇಸಿಗೆ ಅಲ್ಲಿ ಅನಾಥಾಶ್ರಮಕ್ಕೆ ಹೊಂಟೀವಿ ರೀ. ನಮ್ಮ ಜೋಡಿ ಹಂಗೆ ಯಶನು ಬಂದಿದ್ರಿ. ನಾ ಒಂದು ಆಕಳ ಕರ ತೋರಿಸಿನಲ್ರಿ, ನಮ್ಮ ಆಕಳ ಅದು ಇಳ್ದೈತೆ ರೀ, ಹೊಸ ಮರಿ ಅದು. ಅದಕ್ಕೆ ಅದನ್ನು ವಿಡಿಯೋದಾಗ ಹಂಗೆ ಶೇರ್ ಮಾಡ್ಕೊಂಡಿನಿ ರೀ. ಮತ್ತು ಅಲ್ಲಿ ಅನಾಥ ಮಕ್ಕಳಿಗೆ ಅಲ್ಲಿ ಹೋದಲ್ಲಿ ನನಗೆ ಅಷ್ಟೊಂದು ವಿಡಿಯೋ ಮಾಡೋದು ಕಂಫರ್ಟೇಬಲ್ ಆಗಲಿಲ್ಲ ರೀ. ಹೋಗುತ್ನಾಗ ಅಷ್ಟೇ ವಿಡಿಯೋ ಮಾಡ್ಕೊಂಡು ಆಮೇಲೆ ಅಲ್ಲಿ ಹೋದಾಗ ಅಷ್ಟೇನು ವಿಡಿಯೋ ಮಾಡ್ಕೋಬೇಕಂತೇಳಿ ಹಂಗೇನು ಅನ್ನಿಸ್ಲಿಲ್ಲ ರೀ ನನಗೆ. ಯಾಕೋ ಮುಜುಗರ ಅನ್ನಿಸ್ತು. ನನಗೆ ಗೊತ್ತೈತಲ್ರಿ ನಿಮಗೆ, ನಾನು ಹೊರಗಡೆ ವಿಡಿಯೋ ಮಾಡೋದಕ್ಕೆ ಬಹಳ ರೇರ್ ಅಂತ ಹೇಳ್ಕಂದ ಅಲ್ಲೇ ಕೆಲವೊಂದಿಷ್ಟು ಫೋಟೋ ಒಂದಿಷ್ಟು ವಿಡಿಯೋಗಳನ್ನು ಮಾಡ್ಕೊಂಡಿದ್ವಿ. ಅದನ್ನು ಇದ್ರಾಗ ಅಪ್ಲೋಡ್ ಮಾಡೇನಿ ರೀ. ಇಲ್ಲಿಗೆ ನನ್ನ ಬ್ಲಾಗನ್ನು ಮುಗಿಸ್ತೇನೆ ರೀ. ನಂದೇನು ವಿಚಾರಪ್ಪ ಅಂತಂದ್ರೆ, ದಾನ ಮಾಡಿದ್ದನ್ನು ಹೇಳಬಾರ್ದು, ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು ಹಿಂಗೆ ಅಂತೇಕಂತ ಹೇಳ್ತಿರ್ತಾರೋ. ಹೋಗಲಿ, ಹೇಳೋದು ಬ್ಯಾಡ್ರಿ. ಬಟ್ ನಾವು ಇಂಥ ಮಾಡುವಂದಕ್ಕೆ ಒಳ್ಳೆಯ ಕೆಲಸಗಳನ್ನು ನಾವು ಶೇರ್ ಮಾಡ್ಕೊಂಡ್ವಿ ಅಂದ್ರೆ ಇನ್ನೊಬ್ರು ಯಾರಿಗಾದರೂ ಇನ್ಸ್ಪೈರ್ ಆಗಿ ಅವರು ಇಂಥ ಒಳ್ಳೆಯ ಕೆಲಸಗಳನ್ನು ಮಾಡ್ಬೋದಲ್ರಿ. ಎಷ್ಟೋ ಅನ್ನೆಸೆಸರಿ ಯೂಸ್ ಇಲ್ಲದ್ದು ವಿಡಿಯೋಗಳು ಅಥವಾ ಏನೋ ಪೋಸ್ಟ್ಗಳನ್ನು ಹಾಕ್ತಾ ಇರ್ತಾರೋ, ಅಂಥದಕ್ಕೆಲ್ಲ ಸಪೋರ್ಟ್ ಮಾಡ್ತಿರ್ತಾರೋ. ಸೊ ಇಂಥ ಒಳ್ಳೆಯ ಕೆಲಸಗಳನ್ನು ಹಿಂಗೆ ತೋರಿಸೋದು ಏನು ದೊಡ್ಡ ತಪ್ಪಲ್ಲ ಅಂತ ಅನಿಸ್ತ್ರಿ ನನಗೆ. ಯಾಕಂದ್ರೆ ದಾನ ಮಾಡಿದ್ದು ಹೇಳ್ಬಾರ್ದು ಅಂತಾರೋ. ನಂಗೆ ಏನು ಅನಿಸ್ತೈತೆ ಅಂದ್ರೆ, ನಮ್ಮನ್ನು ನೋಡಿ ಇನ್ನೊಬ್ರು ಮಾಡ್ರಿ ಅಂದ್ರೆ ಚಲೋ ಅಲ್ರಿ. ಒಂದು ಪುಣ್ಯದ ಕೆಲಸಕ್ಕೆ ನಾವು ಒಂದು ಮಾರ್ಗದರ್ಶನ ಮಾಡಿದಂಗೆ ಆಗ್ತೈತಿ. ಸೊ ಹಾಗಾಗಿ ಅದನ್ನು ಶೇರ್ ಮಾಡ್ಕೊಂಡಿರೋದ್ರಿ. ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತೇನೆ ರೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್.